Hello dear students, welcome back to online classes from Vagdevi Vikas PU Science College. Thermal properties of matter ಅನ್ನೋ ಚಾಪ್ಟರ್ ಅನ್ನು ನೋಡ್ತಾ ಇದ್ವಿ. ಆಕ್ಚುಲಿ ಥರ್ಮಲ್ ಪ್ರಾಪರ್ಟೀಸ್ ಆಫ್ ಮ್ಯಾಟರ್ ಅಲ್ಲಿ ಇಲ್ಲಿವರೆಗೂ ಏನೇ ನೋಡಿದೀವಿ? ಥರ್ಮೋಮೆಟ್ರಿ ಅಂದ್ರೆ ಗೊತ್ತಲ್ಲ, ಮೆಜರ್ಮೆಂಟ್ ಆಫ್ ಟೆಂಪರೇಚರ್ಸ್. ಥರ್ಮೋಮೆಟ್ರಿಯಲ್ಲಿ ಒಂದು ಫೇಮಸ್ ಫಾರ್ಮುಲಾ ಬಂದಿತ್ತು, ಏನದು? ರೀಡಿಂಗ್ ಮೈನಸ್ ಐಸ್ ಪಾಯಿಂಟ್ ಡಿವೈಡೆಡ್ ಬೈ ಸ್ಟೀಮ್ ಪಾಯಿಂಟ್ ಮೈನಸ್ ಐಸ್ ಪಾಯಿಂಟ್ ಅನ್ನೋ ಫಾರ್ಮುಲಾ ಇತ್ತು, ನೆನಪಿದೆಯಾ? ಒಂದೇ ಫಾರ್ಮುಲಾ. ಇದಾದ್ಮೇಲೆ ಕ್ಯಾಲರಿಮೆಟ್ರಿ ಬಗ್ಗೆ ಎಲ್ಲ ಮಾತಾಡಿದ್ವಿ. ಕ್ಯಾಲರಿಮೆಟ್ರಿ, ಯು ಅಂಡರ್ಸ್ಟ್ಯಾಂಡ್ ಕ್ಯಾಲರಿಮೆಟ್ರಿ ಡೆಫಿನೇಷನ್ ಅಂಡ್ ಆಲ್. ಕ್ಯಾಲರಿಮೆಟ್ರಿ ಅಲ್ಲಿ ಏನಂತ ನೋಡಿದ್ವಿ? ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಇದರಲ್ಲಿ ಒಂದು ಫಾರ್ಮುಲಾ ಬಂದಿತ್ತು, ಏನದು? Q is equal to mc delta T ಅಂತ. ಈ C ಇದೆಯಲ್ಲ, what is this C? This C itself is ಕ್ಯಾಲರಿಮೆಟ್ರಿ ಅಲ್ಲ, ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಇದೆ ನೋಡಿ. ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಇದೆ, ಅದ್ರ ಬಗ್ಗೆ ಮಾತಾಡಿದ್ವಿ. ಅದೇ ರೀತಿಯಾಗಿ ಮುಂದುವರೆದು ಇನ್ನೊಂದು ಏನ್ ನೋಡಿದ್ವಿ? ಲೇಟೆಂಟ್ ಹೀಟ್ ಅಂತ ನೋಡಿದ್ವಿ, ನೆನಪಿದೆಯಾ? ಲೇಟೆಂಟ್ ಹೀಟ್ ಅಲ್ಲಿ ಫಾರ್ಮುಲಾ ಏನು ಬಂದಿತ್ತು? Q is equal to ml, LF ಅಂತ ಬರೆದಿದ್ವಿ. ಸದ್ಯಕ್ಕೆ ml ಅಂತ ಬರೆದ್ರು ಕೂಡ ನಡೆಯುತ್ತೆ. This L is nothing but latent heat. ಆಮೇಲೆ ಪ್ರಿನ್ಸಿಪಲ್ ಆಫ್ ಕ್ಯಾಲರಿಮೆಟ್ರಿ POC ನೋಡಿದ್ವಿ, ಏನದು? ಹೀಟ್ ಲಾಸ್ಟ್ is equal to heat gained. ಇದ್ರ ಮೇಲೆ ನ್ಯೂಮರಿಕಲ್ಸ್ ಮಾಡ್ತಾ ಇದ್ವಿ. ಇಷ್ಟೆಲ್ಲ ಕವರ್ ಮಾಡಿದೀವಿ ಇಲ್ಲಿವರೆಗೆ ಬಂದಿರೋ ವಿಡಿಯೋದಲ್ಲಿ ಇಷ್ಟು ಕವರ್ ಮಾಡಿರೋದು. ಬಟ್ ಈಗ ಸದ್ಯಕ್ಕೆ ಟಾರ್ಗೆಟ್ ಏನಂದ್ರೆ, ಈ ರೀತಿ ಒಂದು ಬುಕ್ ಕೊಟ್ಟಿದ್ದಾರೆ ನಿಮ್ಗೆ, ಸ್ವಲ್ಪ ಝೂಮ್ ಮಾಡಿ ಈ ಬುಕ್ ಮೇಲ್ಗಡೆ. ಈ ಬುಕ್ ಗೊತ್ತಿದೆಯಲ್ಲ, ಇದು ಏನಂತ? MDG ನೀಟ್ ಸೀರೀಸ್ ಅಂತ ಕೊಟ್ಟಿದ್ದಾರೆ, MDG ನೀಟ್ ಸೀರೀಸ್. ಸೊ ಇದರಲ್ಲಿ ಇರುವಂತ ಕ್ವಶನ್ಸ್ ಗಳನ್ನ ಸ್ವಲ್ಪ ನೀವು ನೋಡ್ಬೇಕು. ಇವತ್ತು ನಾನು ಸ್ವಲ್ಪ ಸ್ಟ್ಯಾಂಡರ್ಡ್ ಕ್ವಶನ್ಸ್ ಅಂದ್ರೆ ಪೇಜ್ ನಂಬರ್ 265. ಎಷ್ಟನೇ ಪೇಜ್ ಹೇಳಿದ್ರಲ್ಲಿ? ಈ ಬುಕ್ ಅಲ್ಲಿ ಪೇಜ್ ನಂಬರ್ 265. ಪೇಜ್ ನಂಬರ್ 265 ಅಲ್ಲಿ ಇರುವಂತ ಸ್ವಲ್ಪ ಕ್ವಶನ್ಸ್ ಗಳನ್ನ ಮಾಡಿಸ್ತೀನಿ ನಾನು ಇವತ್ತು ಇದರಲ್ಲಿ. ಯಾಕಂದ್ರೆ ಬುಕ್ ತಗೊಂಡ್ ಹೋಗೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಆ ಬುಕ್ ತಗೊಂಡ್ ಹೋದಾದ್ಮೇಲೆ ಅದ್ರೊಳಗಡೆ ಇರುವಂತ ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಸ್ವಲ್ಪ ಕ್ವಶನ್ಸ್ ಗಳನ್ನ ಎಲ್ಲ ಕಾನ್ಸೆಪ್ಟ್ ಹೇಳ್ಕೊಟ್ಟಿದ್ದೆ ನಾನು. ಕಾನ್ಸೆಪ್ಟ್ ಯಾವ ರೀತಿಯಾಗಿದೆ, ಏನಿದೆ ಅದೆಲ್ಲ ನಿಮ್ಗೆ ಅರ್ಥ ಆಗಿದೆ. ಬಟ್ ಇದ್ರ ಮೇಲೆ ಇರುವಂತ MTG ನೀಟ್ ಫಿಸಿಕ್ಸ್ ಬುಕ್ ಅಲ್ಲಿ ಪೇಜ್ ನಂಬರ್ ಅಲ್ಲಿ ಇರುವಂತ 265 ಅಲ್ಲಿ ಸ್ವಲ್ಪ ಕ್ವಶನ್ಸ್ ಗಳನ್ನ ನಾನು ಸಾಲ್ವ್ ಮಾಡಕ್ಕೆ ಶುರು ಮಾಡ್ತೀನಿ. ಸೊ ಎಲ್ಲರೂ ಆ ಬುಕ್ ಅನ್ನ ತೆಗೆದುಬಿಟ್ಟು ಕ್ವಶನ್ ಅನ್ನ ನೋಟ್ ಮಾಡ್ಕೊಂಡು ಟ್ರೈ ಮಾಡಕ್ ಶುರು ಮಾಡಿ. ನಾನಂತೂ ಇಲ್ಲಿ ಸೊಲ್ಯೂಷನ್ ಕೊಡಕ್ಕೆ ನಿಮ್ಗೆ ಯಾವಾಗ್ಲೂ ರೆಡಿ ಇರ್ತೀನಿ. ಈ ಬುಕ್ ಹಿಡ್ಕೊಂಡು ಬರೆಯೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡಿದ್ದೀನಿ, ಇಲ್ಲಿ ಒಂದು ಪೇಪರ್ ಅಲ್ಲಿ ಆ ಕ್ವಶನ್ ಗಳನ್ನ ಬರ್ಕೊಂಡು ಬಂದಿದ್ದೀನಿ. ಒಂದು ಪೇಪರ್ ಅಲ್ಲಿ ಇದೆ, ಈ ಪೇಪರ್ ಅಲ್ಲಿ ಎಲ್ಲ ಕ್ವಶನ್ಸ್ ಗಳಿದೆ. ಸೊ ಆ ಕ್ವಶನ್ಸ್ ಗಳನ್ನ ಒಂದೊಂದೇ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಕ್ವಶನ್ ಬರ್ಕೊಳ್ತೀರಾ? ದಿಸ್ ಇಸ್ 113th ಕ್ವಶನ್, 113ನೇ ಕ್ವಶನ್ ಇದೆ. ಇದು ಏನಂತ ನೋಡಿದೆ? ಇಫ್ ಎ ಥರ್ಮೋಮೀಟರ್, ಏನ್ ಹೇಳಿದ್ದಾರೆ ಇಲ್ಲಿ? ಇಫ್ ಎ ಥರ್ಮೋಮೀಟರ್ ರೀಡ್ಸ್ freezing point of water as a 20 degrees Celsius and boiling as 150 degrees Celsius. Okay, next, how much temperature does it read when actual temperature is 60 ಡಿಗ್ರಿ ಸೆಲ್ಸಿಯಸ್ ಅಂತ ಕೇಳಿದ್ದಾರೆ. 4 ಆಪ್ಷನ್ ಕೊಟ್ಟಿದ್ದಾರೆ, A, B, C, D ಅಂತ ಹೇಳಿ. ಏನ್ ಕೊಟ್ಟಿದ್ದಾರೆ? ಒಂದನೇದು 98 ಡಿಗ್ರಿ ಸೆಲ್ಸಿಯಸ್, ಎರಡನೇದು 110 ಡಿಗ್ರಿ ಸೆಲ್ಸಿಯಸ್, ನೆಕ್ಸ್ಟ್ 40 ಡಿಗ್ರಿ ಸೆಲ್ಸಿಯಸ್, ಮತ್ತೆ 60 ಡಿಗ್ರಿ ಸೆಲ್ಸಿಯಸ್ ಅಂತ ಈ ರೀತಿಯಾಗಿ 4 ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಮಾಡ್ಬೇಕಂತ ನೋಡಿ. ನಮ್ಮ ಹತ್ರ ಒಂದು ಸ್ಕೇಲ್ ಇದೆ. ಆ ಸ್ಕೇಲ್ ಅಲ್ಲಿ ಫ್ರೀಸಿಂಗ್ ಪಾಯಿಂಟ್ ಏನಿದೆ 20 ಡಿಗ್ರಿ ಸೆಲ್ಸಿಯಸ್. ಅದರ ಒಂದು ಸ್ಕೇಲ್ ಇದೆ ಈ ರೀತಿಯಾಗಿ ನಮ್ಮ ಹತ್ರ, ಒಂದು ನ್ಯೂ ಸ್ಕೇಲ್. ದಿಸ್ ಇಸ್ ಎ ನ್ಯೂ ಸ್ಕೇಲ್ ಗಿವನ್. ನ್ಯೂ ಸ್ಕೇಲ್. ಓಲ್ಡ್ ಸ್ಕೇಲ್ ಅಂತ ಗೊತ್ತಿದೆ ನಿಮಗೆ. ಓಲ್ಡ್ ಸ್ಕೇಲ್ ಆಸ್ ಯೂಶುವಲ್ ಆಗಿ ಹೆಂಗ್ ವರ್ಕ್ ಮಾಡೋದು? ಈ ರೀತಿಯಾಗಿ 2 ಪಾಯಿಂಟ್ ಇರ್ತವೆ. ಒಂದು ಕೆಳಗಡೆ ಇರುವಂತದ್ದು 0 ಡಿಗ್ರಿ ಸೆಲ್ಸಿಯಸ್, ಇನ್ನೊಂದು 100 ಡಿಗ್ರಿ ಸೆಲ್ಸಿಯಸ್. 2 ಪಾಯಿಂಟ್ ಗಳಿದ್ದಾವೆ. ದಿಸ್ ಇಸ್ ಫ್ರೀಸಿಂಗ್ ಆಫ್ ವಾಟರ್, ದಿಸ್ ಇಸ್ ಬಾಯ್ಲಿಂಗ್ ಆಫ್ ವಾಟರ್ ಅಂತ. ಬಟ್ ಏನ್ ಕೊಟ್ಟಿದ್ದಾರೆ? ಫ್ರೀಸಿಂಗ್ ಪಾಯಿಂಟ್ ಆಸ್ 20 ಡಿಗ್ರಿ ಸೆಲ್ಸಿಯಸ್, ಅಂದ್ರೆ ಕೆಳಗಡೆ 20 ಡಿಗ್ರಿ ಸೆಲ್ಸಿಯಸ್ ಇದೆ, ಅಂಡ್ ಬಾಯ್ಲಿಂಗ್ ಎಷ್ಟಿದೆ? 150 ಡಿಗ್ರಿ ಸೆಲ್ಸಿಯಸ್ ಇದೆ. ನಿಜನಾ? ಓಕೆ, ಇಲ್ಲಿ ಏನ್ ಕೇಳಿದ್ರೆ 0 ದ ಇನ್ಕ್ರೀಸ್ ಆಗಿ ಬಂದು ಇಲ್ಲಿ ಯಾವ ಪಾಯಿಂಟ್ ಆಗಿದೆ? 60 ಡಿಗ್ರಿ ಸೆಲ್ಸಿಯಸ್ ಅಂತ ಒಂದು ಪಾಯಿಂಟ್ ಇದೆ ಇಲ್ಲಿ, 60 ಡಿಗ್ರಿ ಸೆಲ್ಸಿಯಸ್ ಅಂತ. ಈ 60 ಡಿಗ್ರಿ ಸೆಲ್ಸಿಯಸ್ ಇದ್ದಾಗ ಇಲ್ಲಿ ಟೆಂಪರೇಚರ್ ಎಷ್ಟಿರುತ್ತೆ ಅಂತ ಕೇಳ್ತಿದ್ದಾರೆ. ಇಲ್ಲಿ ಎಷ್ಟಿದೆ ಅಂತ ಕೇಳ್ತಿದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಓಕೆ, 60 ನೋಡಿದ್ರೆ ನಿಮಗೆ 60 ಅಂತ ನೋಡಿ ಆನ್ಸರ್ ಹಾಕ್ಬಿಡ್ತೀರಾ. ಇದನ್ನ ಆನ್ಸರ್ ಹಾಕಿದ್ರೆ ತಪ್ಪಾಗ್ಬಿಡುತ್ತೆ. ಯಾಕಂದ್ರೆ ಇಲ್ಲಿ ನೋಡಿ, ಇಲ್ಲಿ 1 ಅದ,
ಮಾಡಿದಾಗ ಇಲ್ಲಿ ಸ್ವಲ್ಪ 21 ಆಗಿರಲ್ಲ, ಸ್ವಲ್ಪ ಹೆಚ್ಚು ಏನೋ ಚೇಂಜಸ್ ಆಗಿರುತ್ತೆ. ಇದ್ರ ನಡುವೆ ಇರುವಂತ ಗ್ಯಾಪ್ 100 ಇದೆ, ಇದ್ರ ನಡುವೆ ಇರುವಂತ ಗ್ಯಾಪ್ 130 ಇದೆ. ಡೈರೆಕ್ಟ್ ಆಗಿ ಮಾಡಕ್ ಬರೋದಿಲ್ಲ ಇದನ್ನ. ಇದಕ್ಕೊಂದು ಫಾರ್ಮುಲಾ ಇದೆ, ನೆನಪಿದೆಯಾ? ಏನದು ಫೇಮಸ್ ಫಾರ್ಮುಲಾ? ರೀಡಿಂಗ್ ಮೈನಸ್ ಐಸ್ ಪಾಯಿಂಟ್ ಡಿವೈಡೆಡ್ ಬೈ ಸ್ಟೀಮ್ ಪಾಯಿಂಟ್ ಮೈನಸ್ ಐಸ್ ಪಾಯಿಂಟ್ ಅಂತ ಒಂದು ಫಾರ್ಮುಲಾ ಇತ್ತು. ಇದು ಈ ಸಿಸ್ಟಮ್ಗೂ ಕರೆಕ್ಟ್, ಈ ಸಿಸ್ಟಮ್ಗೂ ಕರೆಕ್ಟ್. Are you getting my point? So ಈ 60 ಡಿಗ್ರಿ ಸೆಲ್ಸಿಯಸ್ ಗೆ ಏನೊಂದು x ರೀಡಿಂಗ್ ಬರುತ್ತೆ ಅಂತ ಅನ್ಕೊಳ್ಳೋಣ, ನಿಜನಾ? ಸೊ x ರೀಡಿಂಗ್ ಬರುತ್ತೆ ಅಂತ ಅನ್ಕೊಂಡ್ರೆ ಆಕ್ಚುಲಿ ಏನಾಗುತ್ತೆ, x ಮೈನಸ್ ಐಸ್ ಪಾಯಿಂಟ್ ಏನಿದೆ 20 ಡಿವೈಡೆಡ್ ಬೈ ಅಲ್ಲಿ ಸ್ಟೀಮ್ ಪಾಯಿಂಟ್ ಏನಿದೆ 150 ಮೈನಸ್ 120. ಇದು ಈ ಸಿಸ್ಟಮ್ ಕರೆಕ್ಟ್ ಆಗಿದೆ. ಆಮೇಲೆ ಈ ಸಿಸ್ಟಮ್ ಬನ್ನಿ ನಾವು ಮೆಜರ್ ಮಾಡೋದು ಎಷ್ಟು? 60 ಮೆಜರ್ ಮಾಡ್ತಿದ್ವಿ, ಮೈನಸ್ ಇಲ್ಲಿ ಏನಿದೆ 0 ಡಿವೈಡೆಡ್ ಬೈ ಅಲ್ಲಿ ಮೇಲ್ಗಡೆ ಏನಿದೆ 100 ಮೈನಸ್ 0 ಅಂತ. This is x reading. This reading is x. This reading is 60. And this ice point is 20. This ice point is 0. This stream point 150. This stream point 100. 150. 100. Next, ಈ ಕಡೆ ಒಂದು ಕೆಳಗಡೆ ಇರುವಂತದ್ದು ಯಾವುದು? 20 ಡಿಗ್ರಿ ಅಲ್ಲ, ಇದು 120 ಡಿಗ್ರಿ ಅಲ್ಲ, ಇದು 20 ಡಿಗ್ರಿ. ಈ ರೀತಿ ಕೊಟ್ಟಿದ್ದಾರೆ. 150 minus 20, 100 minus 0. ಇದನ್ನ ಬೇಸಿಕ್ ಕ್ಲಾಸ್ ಅಲ್ಲಿ ಒಂದನೇ ವಿಡಿಯೋದಲ್ಲೇ ನೋಡಿದ್ದೀರಾ ನೀವೆಲ್ಲರೂ. ಓಕೆ, ಮುಂದೆ ಏನಾಗುತ್ತಿದ್ದು x minus 20 divided by 130. So that is equal to ಏನಾಗುತ್ತಿದ್ದು 60 divided by 100 ಆಯ್ತು. ಆ ತಕ್ಷಣ ಇದರೊಳಗಡೆ ಏನು ಕ್ಯಾನ್ಸಲ್ ಆಗುತ್ತೆ? ಈ ಕಡೆ ಒಂದು 0, ಇಲ್ಲೊಂದು 0, ಇಲ್ಲೊಂದು 0, ಇಲ್ಲೊಂದು 0 ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆದ ತಕ್ಷಣ x minus 20 is equal to 6 into 13. So x minus 20 is equal to 6 into 13 ಅಂದ್ರೆ 6 3s are 18, 1 is the carry 78. So x is equal to 78 plus 20. So that is equal to 98 degree Celsius. ಅಂದ್ರೆ ಇಲ್ಲಿ 60 degree Celsius ಗೆ ಇಲ್ಲಿ ಎಷ್ಟಿರುತ್ತೆ? 98 degree Celsius ಇರುತ್ತೆ. ಆಪ್ಷನ್ ಯಾವುದು ನೋಡಿ? ಎ ಆಪ್ಷನ್ ಇದೆ, ಅದಕ್ಕೆ ಇದು ಕರೆಕ್ಟ್ ಆಗುತ್ತೆ. ಗೊತ್ತಾಗ್ತಿದೆ ಏನು ಹೇಳ್ತಾ ಇದ್ದೀನಿ ಅಂತ ಹೇಳೋಣ? ಓಕೆ, ಸೊ ಈ ಒಂದನೇ ಕ್ವಶನ್ ಏನಿದೆ ಅದು ಎಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ನ 113th ಕ್ವಶನ್ ಮುಗಿತು. ಲೆಟ್ ಅಸ್ ಗೆಟ್ ಇಂಟು 114th ಕ್ವಶನ್. 114th ಕ್ವಶನ್ ಏನಿದೆ ಅಂತ ಹೇಳಿ ನೋಡೋಣ. ಆನ್ ಎ ಟೆಂಪರೇಚರ್ ಸ್ಕೇಲ್, ಆನ್ ಎ ಟೆಂಪರೇಚರ್ ಸ್ಕೇಲ್ y water freezes at minus 16 degree y and boils at minus 50 degree y. ಈ ರೀತಿ ಕೊಟ್ಟಿದ್ದಾರೆ. ನೆಕ್ಸ್ಟ್, on this y scale, a temperature of 340 Kelvin would read as ಓಕೆ. ಈ ರೀತಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ, ಎ ಬಿ ಸಿ ಡಿ. ಏನೇನು ಕೊಟ್ಟಿದ್ದಾರೆ? ಅದು -106.3 ಡಿಗ್ರಿ ವೈ. ನೆಕ್ಸ್ಟ್ ಏನು ಕೇಳಿದ್ದಾರೆ? -96.3 ಡಿಗ್ರಿ ವೈ. ನೆಕ್ಸ್ಟ್ -86.3 ಡಿಗ್ರಿ ವೈ. ನೆಕ್ಸ್ಟ್ ಇನ್ನೊಂದು -76.3 ಡಿಗ್ರಿ ವೈ ಅಂತ ಈ ರೀತಿಯಾಗಿ ನಾಲ್ಕು ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಮಾಡ್ಬೇಕಂತ ಗೊತ್ತಲ್ಲ, ಅದೇ ಸೇಮ್ ಕ್ವಶನ್, ಸ್ವಲ್ಪ ಮಾಡೆಲ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ಆನ್ ಎ ಟೆಂಪರೇಚರ್ ಸ್ಕೇಲ್ y ಅಂದ್ರೆ y ಅಂತ ಒಂದು ಸ್ಕೇಲ್ ಇದೆ ನನ್ನ ಹತ್ರ ಇಲ್ಲಿ, ಹೌದಾ? ವಾಟರ್ ಫ್ರೀಸಸ್ ಅಟ್ -16 ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಫ್ರೀಸಿಂಗ್ ಪಾಯಿಂಟ್ ಎಷ್ಟಿದೆ? -16 ಡಿಗ್ರಿ y ಅಂತ ಇದೆ. ಆಮೇಲೆ ಅದೇ ರೀತಿಯಾಗಿ ಮೇಲ್ಗಡೆ ಹೋದ ತಕ್ಷಣ ಏನಿದೆ ಇಲ್ಲಿ? -50 ಡಿಗ್ರಿ y ಅಂತ ಇದೆ. ಅಂದ್ರೆ ಇಲ್ಲಿ ಹೆಂಗ್ 0 ಇಂದ 100 ಇರ್ತಾ ಇತ್ತಲ್ಲ ಡಿಗ್ರಿ ಸೆಲ್ಸಿಯಸ್ ಅಲ್ಲಿ, ನಮ್ಮ y ಸ್ಕೇಲ್ ಅಲ್ಲಿ -16 ಇಂದ ಹಿಡಿದು -50 ಇದೆ. ನೆಕ್ಸ್ಟ್ 340 ಕೆಲ್ವಿನ್ ಅಂದ್ರೆ 340 ಕೆಲ್ವಿನ್ ಅಂದ್ರೆ ಯಾವ ಸ್ಕೇಲ್ ಬರೀಬೇಕು ನೀವು? ಕೆಲ್ವಿನ್ ಸ್ಕೇಲ್ ಬರೀಬೇಕು ಇಲ್ಲಿ. ಕೆಲ್ವಿನ್ ಸ್ಕೇಲ್ ಅಲ್ಲಿ ಏನಿರುತ್ತೆ? 273 ಕೆಲ್ವಿನ್ ಇಂದ ಹಿಡಿದು 373 ಕೆಲ್ವಿನ್ ಇಂದ ಇರುತ್ತೆ. ಕ್ವಶನ್ ಏನ್ ಕೇಳ್ತಿದ್ದಾರೆ? 273 ಬಂದು ಇಲ್ಲೆಲ್ಲೋ ಒಂದು 340 ಅಂತ ಬರುತ್ತಲ್ಲ, ಇಲ್ಲಿ 340 ಕೆಲ್ವಿನ್ ಇದ್ದಾಗ ಇಲ್ಲಿ ಇರುವಂತ ವ್ಯಾಲ್ಯೂ y ವ್ಯಾಲ್ಯೂ ಇದೆಯಲ್ಲ, ಇದು ಎಷ್ಟು ಅಂತ ಕೇಳ್ತಿದ್ದಾರೆ ಅಷ್ಟೇ. ಅಥವಾ x ಅಂತಾನೂ ಅನ್ಕೋಬಹುದು ನೀವು, ಏನ್ ಪ್ರಾಬ್ಲಮ್ ಇಲ್ಲ. ಮುಗಿದೋಯ್ತು. ಫಾರ್ಮುಲಾ ಇದೆಯಲ್ಲ, ಏನದು? ರೀಡಿಂಗ್ ಮೈನಸ್ ಹೇಳಿ ಐಸ್ ಪಾಯಿಂಟ್ ಡಿವೈಡೆಡ್ ಬೈ ಸ್ಟೀಮ್ ಪಾಯಿಂಟ್ ಮೈನಸ್ ಐಸ್ ಪಾಯಿಂಟ್ ಅಂತ ಬರೀಬೇಕು. ಇದು ಈ ಸಿಸ್ಟಮ್ಗೂ ಕರೆಕ್ಟ್, ಈ ಸಿಸ್ಟಮ್ಗೂ ಕರೆಕ್ಟ್. ಈ ಸಿಸ್ಟಮ್ ಅಲ್ಲಿ ರೀಡಿಂಗ್ ಅಂದ್ರೆ ಏನಿದೆ? ಸಿಸ್ಟಮ್ ಅಲ್ಲಿ y ಮೈನಸ್ ಐಸ್ ಪಾಯಿಂಟ್ ಏನಿದೆ? -16 -16 ಬರುತ್ತೆ ಡಿವೈಡೆಡ್ ಬೈ. ನೆಕ್ಸ್ಟ್ ಸ್ಟೀಮ್ ಪಾಯಿಂಟ್ ಬರೀಬೇಕಲ್ಲ, ಎಷ್ಟಿದೆ ಅದು? -50 ಮೈನಸ್ ಆಫ್ ಐಸ್ ಪಾಯಿಂಟ್ ಎಷ್ಟಿದೆ? -16 ಅಂದ್ರೆ -16. ಈ ರೀತಿ ಬರ್ಕೊಂಡೆ ಈಸ್ ಈಕ್ವಲ್ ಟು ಈ ಕಡೆ ಬಂದ್ವಿ. ಈ ಕಡೆ ಎಷ್ಟು ಕೇಳಿದ್ದಾರೆ? 340 ಅಂತ ಕೇಳಿದ್ದಾರೆ. 340 ಮೈನಸ್ 273. 340 ಮೈನಸ್ 273 ಅಂದ್ರೆ ರೀಡಿಂಗ್ ಮೈನಸ್ ಐಸ್ ಪಾಯಿಂಟ್ ಇದೆ ಡಿವೈಡೆಡ್ ಬೈ ಸ್ಟೀಮ್ ಪಾಯಿಂಟ್ ಅಂದ್ರೆ 373 ಮೈನಸ್ 273 ಮಾಡಿ. ಇದನ್ನ ಯಾವ ರೀತಿಯಾಗಿ ಗೊತ್ತಿದ್ದು? y plus 16 ಆಯ್ತು. y plus 16 divided by minus 50 plus 16 is equal to ಏನಾಗುತ್ತೆ? 340 minus 270 ಅಂದ್ರೆ ಆನ್ಸರ್ ಮಾಡ್ತೀರಾ? 10 minus 3 7, 1 is the carry. 14 minus 8 ಅಂದ್ರೆ 67, 1 is the carry 0. So 67 ಬಂದಿದ್ದು ಕರೆಕ್ಟ್ ಆಗಿದೆಯಾ? ಚೆಕ್ ಮಾಡಿ.
ಡಿವೈಡೆಡ್ ಬೈ 100. ಆ ತಕ್ಷಣ ಮುಂದೆ ಹೋದ ತಕ್ಷಣ ಏನಾಗುತ್ತದು y plus 16 divided by 50 is 16 ಇದೆ. So 0 minus x 4 1 is the carry 5 minus 2 ಅಂದ್ರೆ minus 34 ಬಂತು. minus 34 is equal to 67 divided by 100 ಅಂತ ಬಂದ ತಕ್ಷಣ ಮುಂದೆ ಹೋಗಿ ಏನ್ ಮಾಡ್ತೀರಾ ಮತ್ತೆ ಆಸ್ ಯೂಶುವಲ್ ಇದನ್ನ ಈ ಕಡೆ ಕಳಿಸಿ ಅದನ್ನ ಆ ಕಡೆ ಕಳಿಸಿ. ಬೇಕಾದ್ರೆ ಸ್ವಲ್ಪ ಕ್ಯಾನ್ಸಲ್ ಮಾಡಿ. ಏನ್ ಮಾಡಿದ್ದು 550s ಸಾರಿ 250s then 2 minus 17s ಇದು ಕೂಡ ಕರೆಕ್ಟ್ ಆಗುತ್ತೆ ಆನ್ಸರ್. Are you getting my point? Is everything all right? ಎಲ್ಲ ಕರೆಕ್ಟ್ ಆಗಿದೆಯಾ ನೋಡ್ಕೋಬೇಕು ಏನೇನಿದೆ ಅಂತ ಹೇಳಿ ಎಲ್ಲಾನು ಅಬ್ಸರ್ವ್ ಮಾಡ್ಕೊಂಡು ಹೋಗ್ತಾ ಇರಬೇಕು. 50 ಈ ಕಡೆ ಕಳಿಸಿ. ಸೊ 50 ಬ್ರಾಕೆಟ್ ಏನು ಉಳಿತು ಇಲ್ಲಿ y plus 16 ಉಳಿತು. ಆಮೇಲೆ ಈ ಕಡೆ ಏನು ಉಳಿತೆ 67 into minus 17 ಉಳಿಯುತ್ತೆ. 67 into minus 17 ಈ ರೀತಿಯಾಗಿ ಬಂದ ತಕ್ಷಣ ಮುಂದೆ ಕ್ಯಾಲ್ಕುಲೇಷನ್ ಮಾಡ್ತೀರಾ. ಏನ್ ಮಾಡ್ತೀರಾ 50 into y ಅಂದ್ರೆ 50y 50 into y means 50y plus next 50 into 16 ಅಂದ್ರೆ 16 5 ಎಷ್ಟಾಗುತ್ತೆ 18 ಅಥವಾ 19 900 ಬರುತ್ತೆ ಟೋಟಲ್ ಆಗಿ 900. 50 into 16 ಅಂದ್ರೆ 5 6 33 is the carry 800 ಅಲ್ಲ 16 5 80 ಆಗುತ್ತಲ್ಲ. ಸೊ 800 ಕರೆಕ್ಟಾ? ಓಕೆ is equal to next 67 into minus 17 67 into minus 17 ಇದೆ ಅದನ್ನ ಯೂಶುವಲಿ. ಆಮೇಲೆ 50y is equal to ಏನಾಗುತ್ತೆ ಇದು 50y is equal to 67 into minus 17 minus 800 ಆಗುತ್ತೆ. minus 800. So 50y is equal to ಕ್ಯಾಲ್ಕುಲೇಷನ್ ಮಾಡಿ. ಇದನ್ನ ಕ್ಯಾಲ್ಕುಲೇಷನ್ ಮಾಡಿದ ತಕ್ಷಣ ಇನ್ನೊಂದು ವ್ಯಾಲ್ಯೂ ಬರುತ್ತೆ. ಆ ವ್ಯಾಲ್ಯೂ ಆಸ್ ಯೂಶುವಲ್ ಇರಲಿ ಬೇಕಾದ್ರೆ y ಬಿಡಿ y is equal to ಏನಾಗುತ್ತೆ ಇದು 67 into minus 17 minus 800 divided by 50 ಈ ರೀತಿಯಾಗಿ ಬಂತು. ಸೊ ದಿಸ್ ಇಸ್ ದ ವ್ಯಾಲ್ಯೂ. ಇದನ್ನೆಲ್ಲ ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ ಆನ್ಸರ್ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ ನಿಮಗೆ. ಎಲ್ಲ ವ್ಯಾಲ್ಯೂ ಚೆಕ್ ಕರೆಕ್ಟ್ ಆಗಿದೆಯಲ್ಲ ಚೆಕ್ ಮಾಡಿ. y minus of minus 16 divided by minus 50 minus of minus 16. Next 340 minus 273 ಕರೆಕ್ಟ್ ಅಲ್ಲ 273 ಅಂದ್ರೆ 373 minus ಈ ರೀತಿಯಾಗೆಲ್ಲ ಮಾಡಿದೀವಿ. ಮಾಡಾದ್ಮೇಲೆ ಏನೇನು ಆನ್ಸರ್ ಬರುತ್ತೆ ಬರುತ್ತದು. ಅದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಂತ ಅವಶ್ಯಕತೆ ಇರೋದಿಲ್ಲ. ಓಕೆ ಏನ್ ಬರುತ್ತೆ ನೀವು ಕ್ಯಾಲ್ಕುಲೇಟರ್ ಹಾಕಿ ಇದನ್ನ ಆನ್ಸರ್ ಅನ್ನ ನೀವು ಮಾಡಕ್ಕೆ ಕಲ್ಕೋಬೇಕು. ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ಈಗ. ಓಕೆ ಫೈನ್. ಓಕೆ ಸೊ ಐ ಹೋಪ್ ದಟ್ ಕ್ವೆಶ್ಚನ್ ಇಸ್ ವೆರಿ ಕ್ಲಿಯರ್. ಅದರ ಕ್ಯಾಲ್ಕುಲೇಷನ್ಸ್ ಪಾರ್ಟ್ ಏನಿದೆ ಅದನ್ನ ನೀವೇ ಮಾಡಬೇಕು. ನನ್ನ ಕೆಲಸ ಏನು ಮೆಥಡ್ ಮಾತ್ರ ಹೇಳ್ಕೊಡೋದು ಮಾತ್ರ ನನ್ನ ಕೆಲಸ ಆಗಿರೋದ್ರಿಂದ ಅದನ್ನ ಏನ್ ಕ್ಯಾಲ್ಕುಲೇಷನ್ಸ್ ಅದನ್ನ ನೀವು ಮಾಡಕ್ಕೆ ಶುರು ಮಾಡಬೇಕು. 115 ಕ್ವೆಶ್ಚನ್ ತಗೊಳ್ಳೋಣ. ಲೆಟ್ ಅಸ್ ಟೇಕ್ 115 ಕ್ವೆಶ್ಚನ್. ಏನಿದೆ ನೋಡಿ ಇಲ್ಲಿ two temperature scales A and B are related by A minus 42 divided by 110 is equal to B minus 72 divided by 220. Next ಏನು ಹೇಳ್ತಿದ್ದಾರೆ at what temperature both scales have same reading. ಎರಡೂ ಕಡೆ ಏನು ಬರಬೇಕು ಸೇಮ್ ರೀಡಿಂಗ್ ಬರಬೇಕಂತ ಕೇಳ್ತಿದ್ದಾರೆ. ಒಂದನೇದು -42 ಡಿಗ್ರಿ ಸೆಲ್ಸಿಯಸ್, ಎರಡನೇದು -72 ಡಿಗ್ರಿ ಸೆಲ್ಸಿಯಸ್. ನೆಕ್ಸ್ಟ್ ಸಿ ಇಸ್ 12 ಡಿಗ್ರಿ ಸೆಲ್ಸಿಯಸ್, ಅಗೇನ್ ಡಿ ಇಸ್ -40 ಡಿಗ್ರಿ ಸೆಲ್ಸಿಯಸ್ 40. ಈ ರೀತಿಯಾಗಿ ನಮ್ಗೆ ಆಪ್ಷನ್ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಮಾಡಬೇಕಂತ ನೋಡಿ. ಏನಿದೆ ಅಂದ್ರೆ ಎರಡು ಸ್ಕೇಲ್ ಅಂತ ಕೊಟ್ಟಿದ್ದಾರೆ. ದಿಸ್ ಇಸ್ ಎ ಸ್ಕೇಲ್, ದಿಸ್ ಇಸ್ ಬಿ ಸ್ಕೇಲ್. ಆಫ್ ಕೋರ್ಸ್ ದಿಸ್ ಮಸ್ಟ್ ಬಿ ಐಸ್ ಪಾಯಿಂಟ್ ಅಂಡ್ ದಿಸ್ ಇಸ್ ಆಲ್ಸೋ ಐಸ್ ಪಾಯಿಂಟ್. ಸ್ಟೀಮ್ ಪಾಯಿಂಟ್ ಮೈನಸ್ ಐಸ್ ಪಾಯಿಂಟ್ ಟೋಟಲ್ ವ್ಯಾಲ್ಯೂ, ಸ್ಟೀಮ್ ಪಾಯಿಂಟ್ ಮೈನಸ್ ಐಸ್ ಪಾಯಿಂಟ್ ಟೋಟಲ್ ವ್ಯಾಲ್ಯೂ ಇದೆ. ಈಗ ಎ ಮತ್ತೆ ಬಿ ಈಕ್ವಲ್ ಮಾಡಬೇಕು ನಾವು. ಅವ್ರು ಏನ್ ಕೇಳ್ತಿದ್ದಾರೆ both scales have same reading. ಅಂದ್ರೆ ಮೀನಿಂಗ್ ಏನು a is equal to b ಮಾಡಬೇಕು ನಾನು. a is equal to b ಅಂತ ಅದನ್ನ ಮಾಡಿದಾಗ ಏನು ಬರುತ್ತೆ ಅಂತ ನೋಡ್ಬೇಕು. ಈ ಈಕ್ವೇಷನ್ ಬರ್ಕೋತೀನಿ ಅದನ್ನ a minus 42 divided by 110 ಬರದೆ. ಅಲ್ಲಿ b ಇದೆಯಲ್ಲ b ಬದಲಿಗೆ ಏನು ಬರೀತೀನಿ ನಾನು a ನೇ ಬರೀತೀನಿ. a minus 72 divided by 220 ಅಂತ ಬರುತ್ತೆ. ಇಲ್ಲಿ ನೋಡಿ 0 0 ಕ್ಯಾನ್ಸಲ್ ಆಯ್ತು. 11 1s 11 2s ಅಂತ ಹೇಳಿ 2 ಆ ಕಡೆ ಕಳಿಸಿ. ಸೊ ಏನಾಗುತ್ತೆ 2 ಬ್ರಾಕೆಟ್ a minus 42 ಈ ಕಡೆ a minus 27 ಅಂತ 27 ಅಲ್ಲ 72 ಅಲ್ಲ 72 ಅಂತ ಆಕ್ಚುಲಿ ಇದೇ ಇರೋದು. ನೆಕ್ಸ್ಟ್ 2 into a 2a minus 84 is equal to a minus 72. a ಆ ಕಡೆ ಕಳಿಸಿ 84 ಈ ಕಡೆ ತಗೊಂಡ್ಬನ್ನಿ. 2a minus a is equal to minus 72 plus 84 ಆಗುತ್ತೆ. ಕರೆಕ್ಟ್ ಆ ತಕ್ಷಣ ಏನಾಗುತ್ತೆ ಈಗ a ಅಂತ ಬರೀರಿ. a ಅಂತ ಬರೆದಾದ್ಮೇಲೆ 84 ಅಲ್ಲಿ 72 ತೆಗಿಬೇಕು. ಏನ್ ಮಾಡ್ತಾರೆ ಈಗ 4 minus 2 ಅಂದ್ರೆ 2. ನೆಕ್ಸ್ಟ್ 8 minus 2 ಅಂದ್ರೆ 1 ಅಂದ್ರೆ a is equal to ಬಂತು
12 ಡಿಗ್ರಿ ಸೆಲ್ಸಿಯಸ್. ಇನ್ ಕೇಸ್ ಏನಾದ್ರು ಎ ಏನಾದ್ರು ಅದು 12 ಡಿಗ್ರಿ ಏನೋ ಒಂದು ವ್ಯಾಲ್ಯೂ ಎ ಈಕ್ವಲ್ ಟು ಪಿ ಇಂದ ಎ ಏನಿದೆ 12 ಇದೆ, ಅದಕ್ಕೆ ಬಿ ಏನಾಗುತ್ತೆ 12 ಡಿಗ್ರಿ ಇದ್ದರೆ ಎರಡು ಏನಿರ್ತವೆ ಸೇಮ್ ವ್ಯಾಲ್ಯೂಗಳು ಇಲ್ಲಿ ಇರ್ತಾವಂತ ಕೂಡ ಇಲ್ಲಿ ಹೇಳಿದ್ದಾರೆ. Okay, I hope everybody is getting it. What I'm trying to say. Let's get into next question. Okay, fine. So we have seen those three questions. I have designed one more question for you. This MTG ಅಲ್ಲಿ ಇಲ್ಲ, ನಾನೇ ಒಂದು ಕ್ವೆಶ್ಚನ್ ಮಾಡಿರೋದು, ಅದನ್ನ ನೀವು ಸಾಲ್ವ್ ಮಾಡಿ. ಏನಿದೆ ನೋಡಿ, what is the value of temperature? What is the value of temperature at which degree Celsius scale and degree Fahrenheit scale have same temperature. ಎರಡು ಕಡೆ ಸೇಮ್ ಟೆಂಪರೇಚರ್ ಇರಬೇಕು ಅಂತ ವ್ಯಾಲ್ಯೂ ಏನಂತ ಹೇಳಿದ್ದಾರೆ. ಇಂಥ ಕ್ವಶನ್ ಅಲ್ಲಿ ಏನ್ ಮಾಡೋದು ಗೊತ್ತಾ, ಏನ್ ಮಾಡಂಗಿಲ್ಲ. ಹೆಂಗ್ ಬರೋದು, ಮೊದಲು ಡಿಗ್ರಿ ಸ್ಕೇಲ್ ತಗೊಳ್ಳೋದು. ಡಿಗ್ರಿ ಸೆಲ್ಸಿಯಸ್ ಸ್ಕೇಲ್ ಅಲ್ಲಿ ಏನಿದೆ 0 ಮತ್ತೆ 100 ಅಂತ ಇದೆ, ಇದು ಕೂಡ ಗೊತ್ತಿದೆ. ನೆಕ್ಸ್ಟ್ ಆಮೇಲೆ ಏನ್ ತಗೊಳ್ಳೋದು, ಡಿಗ್ರಿ ಫ್ಯಾರನೈಟ್ ಸ್ಕೇಲ್. ಇಲ್ಲೇನಿರುತ್ತೆ ನಿಮ್ಗೆ ಗೊತ್ತಿದೆ, ಇದು 32 ಇಂದ ಹಿಡಿದು ಎಲ್ಲಿವರೆಗೂ ಇರುತ್ತೆ 212 ವರೆಗೂ ಇರುತ್ತೆ. 32 ಇಂದ 212 ಡಿಗ್ರಿ ಫ್ಯಾರನೈಟ್. ಸೊ 32 ಇಂದ 212, ಇದು 0 ಇಂದ 100. ಈಗೇನ್ ಕೇಳ್ತಿದಾರೆ ಅವರು, ಇಲ್ಲಿ ನೋಡಿ 0 ಇಂದ ಹಿಡಿದು 1 2 3 4 5 ಅಂತ ಹಾಕೋತಾ ಹೋಗುತ್ತೆ. ಇಲ್ಲೇನಾಗುತ್ತೆ 32 ಇಂದ 33 34 35. ಅಥವಾ ಇಲ್ಲಿ ಕೆಳಗಡೆ 0 ಇಂದ -1 ಆದ್ರೆ ಇದು -30. ಹಿಂಗೇನೋ ಒಂದು ಆಗ್ತಾ ಹೋಗುತ್ತೆ. ಇಲ್ಲಿ ಅವ್ರೇನ್ ಕೇಳ್ತಿದಾರೆ ಅಂದ್ರೆ ಒಂದು ಸೇಮ್ ವ್ಯಾಲ್ಯೂ ಬರ್ಬೇಕು ನಮಗೆ. ಆ ಸೇಮ್ ವ್ಯಾಲ್ಯೂ ಅಲ್ಲಿ ಟೆಂಪರೇಚರ್ ಎರಡಕ್ಕೂ ವ್ಯಾಲ್ಯೂ ಸೇಮ್ ಇರುತ್ತೆ ಅಂತ ಕೇಳಿದಾಗ ಫೇಮಸ್ ಫಾರ್ಮುಲಾ ಇದೆ. ಏನದು, ರೀಡಿಂಗ್ ಮೈನಸ್ ಐಸ್ ಪಾಯಿಂಟ್ ಡಿವೈಡೆಡ್ ಬೈ ಸ್ಟೀಮ್ ಪಾಯಿಂಟ್ ಮೈನಸ್ ಐಸ್ ಪಾಯಿಂಟ್ ಅಂತ ಫಾರ್ಮುಲಾ ಇದೆ. ಇದಕ್ಕೆ ಅಪ್ಲೈ ಮಾಡಿ. ಇದರಲ್ಲಿ ಏನಿದೆ C - 0 ಡಿವೈಡೆಡ್ ಬೈ 100 - 0 ಅಂತ ಬರೀತೀವಿ. ಇದರಲ್ಲಿ ಏನು ಬರೀತೀವಿ, F - 32 ಡಿವೈಡೆಡ್ ಬೈ 212 - 32 ಅಂತ ಬರೀತೀವಿ. ಈಗ ಏನ್ ಹೇಳ್ತಾರೆ, C = F ಅಂತ ಹೇಳ್ತಿದ್ದಾರೆ ಅವರು. ಈ ಕಂಡೀಷನ್ ಕೊಟ್ಟಿದ್ದಾರೆ. both should reach same value. ಅದಕ್ಕೋಸ್ಕರ ಏನು ಮಾಡ್ತೀನಿ, C - 0 ಡಿವೈಡೆಡ್ ಬೈ 100 ಅಂತ ಬರ್ಕೊಳ್ತೀನಿ. F ಬದಲಿಗೆ ಯಾಕಂದ್ರೆ F ಬದಲಿಗೆ C ಇದೆಲ್ಲ, C ಬರ್ಕೊಂಡು C ಡಿವೈಡೆಡ್ ಬೈ 32 ಡಿವೈಡೆಡ್ ಬೈ 180 ಅಂತ ಬರೀತೀನಿ. ಬರದ ತಕ್ಷಣ ಈ 0 ಕ್ಯಾನ್ಸಲ್ ಆಯ್ತು, 18 ಆ ಕಡೆ ಕಳಿಸಿ. ಸೊ 18 ಬ್ರಾಕೆಟ್ C ಆಗುತ್ತೆ. C - 0 ಅಂದ್ರೆ C ಆಗುತ್ತೆ. ನೆಕ್ಸ್ಟ್ ಇಲ್ಲಿ C - 32 ಇಂಟು ಏನಾಗುತ್ತೆ 10 ಆಗುತ್ತೆ. ಈ ಕಡೆ ಕಳಿಸಿದ್ರೆ ಕಳಿಸಿದ ತಕ್ಷಣ ಏನಾಗುತ್ತೆ, 18C = 10C - 320. ಆಮೇಲೆ ಇದನ್ನ ಈ ಕಡೆ ಕಳಿಸಿ. ಸೊ 18C - 10C = ಏನಾಗುತ್ತೆ, -320. 18C - 10C ಅಂದ್ರೆ 8C. 8C = -320. ಸೊ C = -320 divided by 8. So 8 1s are 8 4s are 0. So C = -40 degree Celsius. ಅಂದ್ರೆ C -40 degree Celsius ಇದ್ರೆ F ಏನಾಗುತ್ತೆ, ಅದು ಕೂಡ -40 degree F. ಅದರ ಮೀನಿಂಗ್ ಏನಂದ್ರೆ ಈ ರೀತಿ ಕೆಳಗಡೆ ಬಂದು ಇಲ್ಲಿ -40 degree ಆಗಬೇಕು, F ಆಗಬೇಕು. ಆಮೇಲೆ ಇಲ್ಲೂ ಕೂಡ ಬಂದು ಏನಾಗುತ್ತೆ -40 degree C ಆಗಬೇಕು. ಇವೆರಡು ಏನಾಗ್ತವೆ, ಸೇಮ್ ಟೆಂಪರೇಚರ್, ದೇ ರೀಡ್ ದ ಸೇಮ್ ವ್ಯಾಲ್ಯೂ. ಇಲ್ಲಿ ಹೆಂಗೆ 0 ಅಂತ ಇದ್ದಾಗ ಏನಿತ್ತು 32 ಇತ್ತು, ಕರೆಕ್ಟ್. ಹಾಗೆ -40 degree Celsius ಇದ್ದಾಗ ಎಷ್ಟಿರುತ್ತೆ, -40 degree Fahrenheit. ಇಲ್ಲಿ ಏನು ಬರೀತಾ ಇದ್ವಿ, 0 degree Celsius ಏನು ಬರೀತಾ ಇದ್ವಿ, 32 degree Fahrenheit ಅಂತ ಬರೀತಾ ಇದ್ವಿ ತಾನೆ. ಅಥವಾ 100 degree Celsius ಏನು ಬರೀತಿದ್ವಿ, 212 degree Fahrenheit. ಅದೇ ರೀತಿಯಾಗಿ -40 degree Celsius -40 degree Fahrenheit. Isn't it interesting? Yes, it is very interesting because here the gap is 100. Here I have a gap of 180, which you have to take into consideration. Okay, thermometry ಮೇಲೆ ಕ್ವೆಶ್ಚನ್ಸ್ ಅಂತೂ ಆಗ್ತಾನೆ ಇರುತ್ತೆ. ಥರ್ಮೋಮೆಟ್ರಿ ಬಗ್ಗೆ ಇನ್ನು ಹೆಚ್ಚಿಗೆ ಕ್ವೆಶ್ಚನ್ MTG ಅಲ್ಲಿ ಸಾಕಷ್ಟು ಕ್ವೆಶ್ಚನ್ಸ್ ಇದೆ. ಆ ಎಲ್ಲ ಕ್ವೆಶ್ಚನ್ಸ್ ಗಳನ್ನ ಸಾಲ್ವ್ ಮಾಡಿ ನಾವು ಏನ್ ಮಾಡೋಣ, ಈ ಕ್ಲಾಸ್ ಅಲ್ಲಿ ಪ್ರಿನ್ಸಿಪಲ್ ಆಫ್ ಕ್ಯಾಲೋರಿಮೆಟ್ರಿ ಇದೆಯಲ್ಲ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಕ್ವೆಶ್ಚನ್, ಮೆಲ್ಟಿಂಗ್ ಆಫ್ ಐಸ್ ಎಲ್ಲ ಹೇಳಿದ್ವಲ್ಲ Q = ml ಅಂತ, ಅದ್ರ ಮೇಲೆ ಕ್ವೆಶ್ಚನ್ ಗಳನ್ನ ಡಿಸ್ಕಸ್ ಮಾಡಕ್ಕೆ ಶುರು ಮಾಡೋಣ. ಓಕೆ, ಸೊ MTG ಅಲ್ಲಿ ಇರುವಂತ ಎಲ್ಲ ಏನ್ ಥರ್ಮೋಮೆಟ್ರಿ ಕ್ವೆಶ್ಚನ್ಸ್ ಇತ್ತು ಅದನ್ನ ಮಾಡಿದ್ವಿ. ಬಟ್ ಈಗ ಕ್ಯಾಲೋರಿಮೆಟ್ರಿ ಮೇಲೆ, ಪ್ರಿನ್ಸಿಪಲ್ ಆಫ್ ಕ್ಯಾಲೋರಿಮೆಟ್ರಿ ಮೇಲೆ ಸ್ವಲ್ಪ ಕ್ವೆಶ್ಚನ್ಸ್ ಗಳನ್ನ ನೋಡೋಣ. ಏನಿದೆ ನೋಡಿ, 10 grams of ice at 0 degree Celsius is mixed with 50 grams of water, 50 ಅಥವಾ 200 grams of water with 200 grams of water at 50 degree Celsius. ಓಕೆ, ಏನ್ ಕೇಳಿದ್ರೆ ಫೈಂಡ್ ಫೈನಲ್ ಟೆಂಪರೇಚರ್ ಆಫ್ ಮಿಕ್ಸ್ಚರ್, ಈ ರೀತಿಯಾಗಿ ಕೇಳ್ತಿದ್ದಾರೆ. ಓಕೆ, ಸ್ವಲ್ಪ ಡೇಟಾ ಕೊಟ್ಟಿದ್ದಾರೆ. ಏನಂದ್ರೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ವಾಟರ್
ಈಸ್ ಈಕ್ವಲ್ ಟು ನಿಮ್ಗೆ ಗೊತ್ತಲ್ಲ ಏನದು 4.2 ಜೌಲ್ ಪರ್ ಗ್ರಾಮ್ ಪರ್ ಕೆಲ್ವಿನ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಮತ್ತೆ ಕೊಟ್ಟಿದ್ದಾರೆ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಐಸ್ ಈಸ್ ಈಕ್ವಲ್ ಟು 2.1 ಜೌಲ್ ಪರ್ ಗ್ರಾಮ್ ಪರ್ ಕೆಲ್ವಿನ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ LF ಆಫ್ ವಾಟರ್, LF ಆಫ್ ವಾಟರ್ ಅಂದ್ರೆ ಗೊತ್ತಲ್ಲ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಆಫ್ ಐಸ್. ವಾಟರ್ ಅಂತ ಏನು ಕೊಟ್ಟಿದ್ದಾರೆ, ಐಸ್ ಅಂದ್ರೆ ನಡೆಯುತ್ತೆ, ವಾಟರ್ ಅಂದ್ರೆ ನಡೆಯುತ್ತೆ, ಐಸ್ ಅಂದ್ರೆ ನಡೆಯುತ್ತೆ. ಇದನ್ನ ಎಷ್ಟು ಕೊಟ್ಟಿದ್ದಾರೆ ಅಂದ್ರೆ 336 ಜೌಲ್ ಪರ್ ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಈ ರೀತಿ ಕರೆಕ್ಟಾ? ಜೌಲ್ ಪರ್ ಗ್ರಾಮ್ ಅಲ್ಲ, ಇದು ಜೌಲ್ ಪರ್ ಕೆಲ್ವಿನ್ ಅಂತ ಬರುತ್ತೆ. ನಿಮ್ಗೆ ಗೊತ್ತಿದೆಯಲ್ಲ L is equal to Q/m ಅಂತ, Q/m. ಸೊ Q is equal to ml ಅಂತ ಈ ಫೇಮಸ್ ಫಾರ್ಮುಲಾ ಗೊತ್ತಿದೆ. ಹೌದಾ? ಅದರ ಪ್ರಕಾರ ಜೌಲ್ ಪರ್ ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಓಕೆ, ಯಾವ ರೀತಿಯಾಗಿ ಮಾಡಿದ್ದಾರೆ? ಈ ರೀತಿ ಕ್ವೆಶ್ಚನ್ಸ್ ಮಾಡಿದಾರ. ಒಂದ್ ಕಡೆ ಹಾಟ್ ಬಾಡಿ, ಇನ್ನೊಂದ್ ಕಡೆ ಏನ್ ಮಾಡ್ಬೇಕು, ಕೋಲ್ಡ್ ಬಾಡಿ ಬರ್ಕೊಳ್ಳಿ. ಈ ಕಡೆ ಬರ್ಕೋರಿ ಏನ್ ಬರ್ಕೋತೀರಾ, ಕೋಲ್ಡ್ ಬಾಡಿ. ಈ ಕಡೆ ಕೋಲ್ಡ್ ಬಾಡಿ ಬರ್ಕೋತೀರಾ, ಆಮೇಲೆ ಈ ಕಡೆ ಬರ್ಕೋತೀರಾ ಹಾಟ್ ಬಾಡಿ ಬರ್ಕೊಂಡ್ರೆ. ಕೋಲ್ಡ್ ಬಾಡಿ ಅಂಡ್ ಹಾಟ್ ಬಾಡಿ ಅಂತ ಬರ್ಕೊಂಡ್ರೆ. ಕೋಲ್ಡ್ ಬಾಡಿ ಯಾವುದು? ಐಸ್. ಅಂದ್ರೆ ಮಾಸ್ ಎಷ್ಟಿದೆ, 10 ಗ್ರಾಮ್. ಹೌದಾ? ಸಿ ಎಷ್ಟಿದೆ, 2.1. ಐಸ್ ಅಲ್ಲ, ಅದು 10 ಗ್ರಾಮ್ ಆಫ್ ಐಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ಟೆಂಪರೇಚರ್ ಎಷ್ಟಿದೆ, 0 ಡಿಗ್ರಿ ಸೆಲ್ಸಿಯಸ್. ಇಷ್ಟಿದೆ, ನಿಜಾನ? ಆಮೇಲೆ ಹಾಟ್ ಬಾಡಿ ಅಂದ್ರೆ ಏನಿದೆ, ಮಾಸ್ ಇಸ್ ಈಕ್ವಲ್ ಟು 200 ಗ್ರಾಮ್. ನೆಕ್ಸ್ಟ್ ಸಿ ಇಸ್ ಈಕ್ವಲ್ ಟು ವಾಟರ್ ಇದೆ 4.2. ನೆಕ್ಸ್ಟ್ ಟೆಂಪರೇಚರ್ ಅಂದ್ರೆ ಎಷ್ಟಿದೆ, 50 ಡಿಗ್ರಿ ಸೆಲ್ಸಿಯಸ್. ನೀವು ಮಿಕ್ಸ್ ಮಾಡಿದಾಗ ಆಫ್ ಕೋರ್ಸ್ ಇವೆರಡು ಏನಾಗ್ತವೆ, ಈ ರೀತಿಯಾಗಿ ಬಂದು ಒಂದು ಫೈನಲ್ ಟೆಂಪರೇಚರ್ ಗೆ ಬಂದು ಎಷ್ಟಾಗುತ್ತದೆ, ಥೀಟಾ. ಇದಂತೂ ನಾರ್ಮಲ್ ಮಾಡಿದ್ವಿ. ಬಟ್ ಇಲ್ಲಿ ನೋಡಿ ಇದೇನಿದೆ ಅಂದ್ರೆ ಈ ಕಡೆ ಐಸ್ ಇದೆ. ಐಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಒಮ್ಮೆದೊಮ್ಮೆ ವಾಟರ್ ಆಗೋದಿಲ್ಲ. ಇದು ಐಸ್ ಇದೆ ಮೊದಲು 0 ಡಿಗ್ರಿ ಸೆಲ್ಸಿಯಸ್ ಇದೆಯಲ್ಲ, ಇದೇನಾಗುತ್ತೆ ಅಂದ್ರೆ ಮೊದಲು ವಾಟರ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಆಗುತ್ತೆ ಮೊದಲು. ಯಾಕಂದ್ರೆ ಲೇಟೆಂಟ್ ಹೀಟ್ ವಾಟರ್ ಅಟ್ 0 ಡಿಗ್ರಿ ಸೆಲ್ಸಿಯಸ್. ಆಮೇಲೆ ವಾಟರ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಆದ್ಮೇಲೆ ಇದು ಬರುತ್ತೆ, ಹಿಂಗ್ ಬರುತ್ತೆ, ಟೆಂಪರೇಚರ್ ಚೇಂಜ್ ಆಗುತ್ತೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಹಿಯರ್ ದ ಟೆಂಪರೇಚರ್ ಇಸ್ ಇನ್ಕ್ರೀಸಿಂಗ್ ಬಿಕಾಸ್ ಕೋಲ್ಡ್ ಬಾಡಿ. Here the temperature is decreasing. Why? Because it is hot body. But ಇಲ್ಲಿ ರೈಸ್ ಆಗಬೇಕಾದ್ರೆ ಇಲ್ಲಿ ಎರಡು ಸ್ಟೆಪ್ಸ್ ಇರುತ್ತೆ. ಇಲ್ಲಿ 0 ಡಿಗ್ರಿ ಇದೆ, ಇಲ್ಲಿ 0 ಡಿಗ್ರಿ ಇದೆ. ಇಲ್ಲಿ Q ಕೊಡ್ತೀವಲ್ಲ, this Q should be equal to ml ಆಗಬೇಕು. ಆಮೇಲೆ ಟೆಂಪರೇಚರ್ ಜಾಸ್ತಿ ಆಗ್ತಿದೆ, ಇಲ್ಲಿ ಏನಾಗುತ್ತೆ, mc ಡೆಲ್ಟಾ ಟಿ. ಈ ರೀತಿಯಾಗಿ ಬರುತ್ತೆ. ಆದ್ರೆ ಇಲ್ಲಿ ಐಸ್ ಇಲ್ಲ, ಏನಿಲ್ಲ, ಅದು ಕರೆಕ್ಟ್ ಆಗಿ mc ಡೆಲ್ಟಾ ಟಿ ಅಂತ ಫಾರ್ಮುಲಾ ಬರುತ್ತೆ. ಈ ರೀತಿ ಎರಡು ಫಾರ್ಮುಲಾ ಬಂದಾಗ ಅದನ್ನ ಅಪ್ಲೈ ಮಾಡೋದು ನಿಮಗೆ ಗೊತ್ತಾಗಬೇಕು. ಸೊ ಅದರ ಸಲುವಾಗಿ ಏನ್ ಬರೀತೀವಿ ಇಲ್ಲಿ, ಹೀಟ್ ಗೇನ್ಡ್ ಬೈ ಕೋಲ್ಡ್ ಬಾಡಿ. Heat gained by cold body is equal to heat lost by hot body. So then ಬರೀತೀರಾ m into LF plus mc delta T is equal to, ಈ ಕಡೆ ಏನ್ ಬರೀತೀರಾ, mc delta T. ಹೌದಾ? m ಅಂದ್ರೆ ಏನಿದೆ, 10 ಗ್ರಾಮ್ ಇಂಟು LF ಅಂದ್ರೆ ಏನಿದೆ, ಅಲ್ಲಿ LF ಕೊಟ್ಟಿದ್ರಲ್ಲ ಅವರು ಎಷ್ಟು, 336 ಅಂತ, 336 ಪ್ಲಸ್ ನೆಕ್ಸ್ಟ್ ಮತ್ತೆ m ಅಂದ್ರೆ ಏನಿದೆ, 10 ಇಂಟು c ಅಂದ್ರೆ ಏನಿದೆ ಆ ಕಡೆ 2.1 ಇಂಟು ಡೆಲ್ಟಾ ಟಿ ಅಂದ್ರೆ 0 ಇಂದ ಥೀಟಾ ಆಗಿದೆ, ಅದು ರೈಸ್ ಆಗಿದೆ, ಅದಕ್ಕೆ ಥೀಟಾ ಮೈನಸ್ 0 ಅಂತ ಬರೀತೀವಿ. ಕರೆಕ್ಟಾ? ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡಿ ಎಲ್ಲರೂ. ಒಂದನೇದು ml 10 into 336 ಪ್ಲಸ್ ಎರಡನೇದು m into c into ಈ ರೀತಿಯಾಗಿ ಬರುತ್ತೆ. ಯಾಕಂದ್ರೆ ಇಲ್ಲಿ ಡೆಲ್ಟಾ ಟಿ ಕಂಡುಹಿಡಿಬೇಕಲ್ಲ, ಇಲ್ಲಿ ಡೆಲ್ಟಾ ಟಿ ಕಂಡುಹಿಡಿಬೇಕಾದ್ರೆ ಟೆಂಪರೇಚರ್ ಕಡಿಮೆ ಇದೆ, ಜಾಸ್ತಿ ಆಗಿದೆ, ಜಾಸ್ತಿ ಇಲ್ಲಿ ಕಡಿಮೆ ಮೈನಸ್ ಮಾಡಿದ್ರೆ ಥೀಟಾ ಮೈನಸ್ 0 ಆಗುತ್ತೆ. ಅದೇ ಇಲ್ಲಿ ಡೆಲ್ಟಾ ಟಿ ಅನ್ನು ಕಂಡುಹಿಡಿದ್ರೆ ಇಲ್ಲಿ ಟೆಂಪರೇಚರ್ ಕಡಿಮೆ ಆಗಿದೆ, ಇಲ್ಲಿ ಮೊದಲು 50 ಇತ್ತು, ಈಗ ಆಗಿದೆ, ಅದರ ಸಲುವಾಗಿ 50 ಮೈನಸ್ ಥೀಟಾ ಬರುತ್ತೆ ಈ ಕಡೆ ಡೆಲ್ಟಾ ಟಿ ಅಂದ್ರೆ. ನಿಜನಾ? ಸೊ ಈ ಕಡೆ ಬಂದ್ರೆ ನೆಕ್ಸ್ಟ್ ಏನ್ ಬರೀತೀರಾ, m ಅಂದ್ರೆ ಎಷ್ಟಿತ್ತು, 200 ಗ್ರಾಮ್ ಇಂಟು c ಅಂದ್ರೆ ಎಷ್ಟಿದೆ, c is going to be 4.2 200 into 4.2 ಬಂತು. ನೆಕ್ಸ್ಟ್ ಇಂಟು ಡೆಲ್ಟಾ ಟಿ ಅಂದ್ರೆ ಏನಿದೆ, 50 ಮೈನಸ್ ಥೀಟಾ. ಎಲ್ಲ ಸಾಲ್ವ್ ಮಾಡಿ ಆನ್ಸರ್ ಬಂದ್ಬಿಡುತ್ತೆ. ಆಮೇಲೆ ಏನ್ ಕಂಡುಹಿಡಿಯೋದಿದೆ, ಅದಕ್ಕೆ ಥೀಟಾ ಕಂಡುಹಿಡಿಯಕ್ಕೆ ಬರುತ್ತೆ. ಸೊ 10 into 336 ಅಂದ್ರೆ 3360 ಪ್ಲಸ್ 10 into 2.1 ಅಂದ್ರೆ 21 ಇಂಟು ಥೀಟಾ, ಥೀಟಾ ಮೈನಸ್ 0 ಅಂದ್ರೆ ಥೀಟಾನೇ ಆಗುತ್ತೆ, ಈಸ್ ಈಕ್ವಲ್ ಟು ನೆಕ್ಸ್ಟ್ 200 into 4.2 ಅಂದ್ರೆ ಏನಾಗುತ್ತೆ, 84 ಅಂತ ಬಂದೇ ಬರುತ್ತೆ. 84 ಆದ್ಮೇಲೆ ಮತ್ತೆ ಎರಡು 0 ಬರ್ತಾ ಇರ್ತವೆ, ಒಂದು ಪಾಯಿಂಟ್ ಇದೆ, ಅದಕ್ಕೆ ಹಿಂದ್ಗಡೆ ಹೋಗುತ್ತೆ. ಸೊ ಟೋಟಲ್ ಆಗಿ ಬಂದು 840 ಆಗುತ್ತೆ ಇದು. ಸೊ 840 ಬ್ರಾಕೆಟ್ 50 ಮೈನಸ್ ಥೀಟಾ ಈ ರೀತಿಯಾಗಿ ಬಂತು. ಬಂದ ತಕ್ಷಣ ಮತ್ತೆ ಆಸ್ ಯೂಶುವಲ್ ಕಂಟಿನ್ಯೂ ಮಾಡ್ತೀರಾ, ಏನದು 3360 ಪ್ಲಸ್ 21 theta is equal to 840 into 50 ಅಂದ್ರೆ 5 4s are 20, 2 is the carry, 5 8s are 40, 42. ನೆಕ್ಸ್ಟ್ ಮುಂದಗಡೆ 2 0 ಈ ರೀತಿಯಾಗಿ ಬರುತ್ತಿದ್ದು. ಮೈನಸ್ ಏನಾಗುತ್ತೆ, 840 ಥೀಟಾ. ಇದನ್ನ ಮೇಲ್ಗಡೆ ತಗೊಂಡು ಹೋಗಿ ಮಾಡಿ, ಥೀಟಾ ಎಲ್ಲ ಒಂದ್ ಕಡೆ ಮಾಡಿ, ಉಳಿದ ಟರ್ಮ್ಸ್ ಎಲ್ಲ ಒಂದ್ ಕಡೆ ಮಾಡಿ. ಸೊ 840 ಥೀಟಾ ಇದೆ, ಇದನ್ನ ಈ ಕಡೆ ತಗೊಂಡು ಹೋಗಿ ಟೋಟಲ್ ವ್ಯಾಲ್ಯೂ ಈ ಕಡೆ ತಗೊಂಡ್ಬನ್ನಿ. ಸೊ ಏನೇನಾಗುತ್ತೆ, ಇದು 21 ಥೀಟಾ ಅಂದ್ರೆ ಆಸ್ ಯೂಶುವಲ್ ಇಲ್ಲಿದೆ, ಆಮೇಲೆ 840 ಥೀಟಾ ಆ ಕಡೆ ತಗೊಂಡ್ರೆ ಪ್ಲಸ್ 840 ಥೀಟಾ ಆಗುತ್ತೆ. is equal to ಇದೇನಾಗುತ್ತೆ 42,000 ಮೈನಸ್ ಇದು ತಗೊಂಬನ್ನಿ, ಏನಾಗುತ್ತೆ 3360
ಮಾಡಿದ ತಕ್ಷಣ ಇದನ್ನೇನು ಇದ್ರ ಕ್ಯಾಲ್ಕುಲೇಷನ್ ಮಾಡ್ತಿರಲ್ಲ, ಏನೇನಾಗುತ್ತೆ 861 ಥೀಟಾ ಈಸ್ ಈಕ್ವಲ್ ಟು ಮೈನಸ್ ಮಾಡಿ, ಅಂದ್ರೆ 0 - 0 ಅಂದ್ರೆ 0, 0 - 6 ಅಂದ್ರೆ 4, 1 is the carry, then 0 - 4 ಅಂದ್ರೆ again 6, then 1 is the carry, then 2 - 4, 12 - 4 ಅಂದ್ರೆ 8, 1 is the carry, 38,640 ಬರುತ್ತೆ. ಸೊ ಥೀಟಾ ಈಸ್ ಈಕ್ವಲ್ ಟು ಬರುತ್ತೆ 38,640 divided by 861. So this is the value, theta value. ಏನೇನ್ ಕ್ಯಾಲ್ಕುಲೇಷನ್ ಇದೆ, ಕ್ಯಾಲ್ಕುಲೇಷನ್ ನೀವು ಕ್ಯಾಲ್ಕುಲೇಟರ್ ಹಾಕೊಂಡು ಮಾಡ್ಕೋಬಹುದು. ಬಟ್ ಈ ಸ್ಟೆಪ್ ಇದೆಯಲ್ಲ, ಇಲ್ಲಿ ಏನ್ ಬಂದಿದೆ, Q is equal to MLF ಬಂದಿದೆ, ಆಮೇಲೆ Q is equal to MC delta T ಬಂದಿದೆ. ಈ ರೀತಿಯಾಗಿ ಎರಡು ಬಂದಿದೆಯಲ್ಲ, ಇದು ಸ್ಟೆಪ್ ಭಾರಿ ಇಂಪಾರ್ಟೆಂಟ್ ಆಗಿದೆ, ಅದನ್ನ ನೀವು ನೋಡ್ಕೋಬೇಕು. ಓಕೆ, ಲೆಟ್ಸ್ ಗೆಟ್ ಇಂಟು ನೆಕ್ಸ್ಟ್ ಕ್ವೆಶ್ಚನ್. So let us take one more question. ಇದಂದ್ರೂ ಕ್ವೆಶ್ಚನ್ ಆಯ್ತು. Let us take one more question. That question will be like this. ಏನಿದೆ ನೋಡಿ, 10 gram of water at 0 degree Celsius is mixed with 10 gram of ಅಥವಾ 10 gram of ice ಅಂದ್ಬಿಡಿ. 10 gram of ice at 0 degree Celsius is mixed with 10 gram of water at 10 degree Celsius. ಅಥವಾ let us take 50 degree Celsius. ಈ ರೀತಿ 50 degree Celsius ಅಂತ ತಗೊಳ್ಳೋಣ. ಓಕೆ, ನೆಕ್ಸ್ಟ್ ಏನು ಹೇಳಿದ್ದಾರೆ, find final temperature ಆಫ್ ಮಿಕ್ಸ್ಚರ್. ಈ ರೀತಿಯಾಗಿ ಕೊಟ್ಟಿದ್ದಾರೆ, ಕೊಟ್ಟು ಏನೋ ಡೇಟಾ ಕೊಟ್ಟಿರ್ತಾರೆ ಇಲ್ಲಿ, ಏನದು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ವಾಟರ್ ಈಸ್ ಈಕ್ವಲ್ ಟು 4.2 ಜೌಲ್ ಪರ್ ಗ್ರಾಮ್ ಪರ್ ಕೆಲ್ವಿನ್. ನೆಕ್ಸ್ಟ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಆಫ್ ಐಸ್, ದಟ್ ಈಸ್ 2.1 ಜೌಲ್ ಪರ್ ಗ್ರಾಮ್ ಪರ್ ಕೆಲ್ವಿನ್. ನೆಕ್ಸ್ಟ್ ಆಮೇಲೆ ಲೇಟೆಂಟ್ ಹೀಟ್ ಆಫ್ ಫ್ಯೂಷನ್ ಆಫ್ ವಾಟರ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ, ಲೆಟ್ ಮಿ ಟೇಕ್ 336 ಜೌಲ್ ಪರ್ ಕೆಲ್ವಿನ್. ಈ ರೀತಿಯಾಗಿ ಕೊಟ್ಟಿದ್ದಾರೆ. ನಾರ್ಮಲ್ ಮೆಥಡ್ ಅಂದ್ರೆ ಗೊತ್ತಲ್ಲ ಎಲ್ರಿಗೂ, ಏನ್ ಮಾಡ್ತೀರಾ ನೀವು ನಾರ್ಮಲ್ ಮೆಥಡ್, ಒಂದ್ ಕಡೆ ಹೇಳಿ ಕೋಲ್ಡ್ ಬಾಡಿ ಮಾಡ್ತೀರಾ, ಒಂದ್ ಕಡೆ ಕೋಲ್ಡ್ ಬಾಡಿ ಮಾಡಿ, ಇನ್ನೊಂದ್ ಕಡೆ ಏನ್ ಮಾಡ್ತೀರಾ ಹಾಟ್ ಬಾಡಿ ಮಾಡ್ತೀರಾ. ಕೋಲ್ಡ್ ಬಾಡಿಯಿಂದ ಹಾಟ್ ಬಾಡಿ, ನಿಜಾನ? ಕೋಲ್ಡ್ ಬಾಡಿಯಿಂದ ಹಾಟ್ ಬಾಡಿ ಮಾಡಾದ್ಮೇಲೆ ಆಮೇಲೆ ಏನ್ ಮಾಡ್ತೀರಾ, ಇಲ್ಲಿ MCT ಎಲ್ಲ ಬರ್ಕೋತೀರಾ. ಎಷ್ಟಿದೆ 10 ಗ್ರಾಮ್, ಆಮೇಲೆ ಐಸ್ ಇದೆ ಎಷ್ಟಿದೆ 2.1, ಐಸ್ ಅಲ್ಲ ಇದು, ಐಸ್ ಇರೋದಕ್ಕೆ 2.1 ಬರ್ಕೊಳ್ತೀರಾ. ಆಮೇಲೆ ಟಿ ಅಂದ್ರೆ ಎಷ್ಟಿದೆ 0 ಡಿಗ್ರಿ ಸೆಲ್ಸಿಯಸ್. ಆಮೇಲೆ ಈ ಕಡೆ MCT, ಸೊ ಇಲ್ಲಿ M ಎಷ್ಟಿದೆ 10 ಗ್ರಾಮ್, C ಎಷ್ಟಿದೆ 4.2, ನೆಕ್ಸ್ಟ್ ಟೆಂಪರೇಚರ್ ಎಷ್ಟಿದೆ 50 ಡಿಗ್ರಿ ಸೆಲ್ಸಿಯಸ್. ಈ ರೀತಿ ಇದೆ. ನಿಜಾನ? ಇಷ್ಟೆಲ್ಲ ಮಾಡಾದ್ಮೇಲೆ ಇವೆರಡೂ ಸೇರ್ಕೊಂಡು ಏನಾಗ್ತವೆ, ಇವು ಎಲ್ಲೋ ಥೀಟಾಗಿ ಬಂದ್ಬಿಡ್ತವೆ ಟೋಟಲ್ ಟೆಂಪರೇಚರ್. ಕರೆಕ್ಟಾ? ಈ ರೀತಿಯಾಗಿ ತಗೊಂಡ್ರೆ, ಬಟ್ ಇದೇನಿದೆ ಕೋಲ್ಡ್ ಬಾಡಿ ಅನ್ನೋದೇನಿದೆ, ಇದು ಐಸ್ ಇದೆ. ಐಸ್ ಇದೆ ಅಂದ್ರೆ ಎರಡು ಪ್ರೋಸೆಸ್ ಮಾಡಬೇಕು. ಇದು ಇಲ್ಲಿಂದ ಹಿಡಿದು ಮೊದಲು ಏನಾಗುತ್ತೆ 0 ಡಿಗ್ರಿ ಇತ್ತು, ವಾಟರ್ ಅಟ್ 0 ಡಿಗ್ರಿ ಆಗುತ್ತೆ, ವಾಟರ್ ಅಟ್ 0 ಡಿಗ್ರಿ ಸೆಲ್ಸಿಯಸ್. ವಾಟರ್ ಅಟ್ 0 ಇಂದ ಮತ್ತೆ ಥೀಟಾ ಬರುತ್ತೆ. ಅಂದ್ರೆ ಇಲ್ಲಿ ಟೆಂಪರೇಚರ್ ಏನಾಗ್ತದೆ, ರೈಸ್ ಆಗ್ತದೆ, ಇಲ್ಲಿ ಟೆಂಪರೇಚರ್ ಏನಾಗ್ತದೆ, ಡಿಕ್ರೀಸ್ ಆಗ್ತದೆ. ಕರೆಕ್ಟಾ? ಇಲ್ಲಿ ಏನಾದ್ರು ಡೆಲ್ಟಾ ಟಿ ನೀವೇನಾದ್ರೂ ಚೆಕ್ ಮಾಡಿದ್ರೆ ಇನ್ಕ್ರೀಸ್ ಆಗಿದ್ದಕ್ಕೆ ಥೀಟಾ ಮೈನಸ್ 0 ಆಗುತ್ತೆ. ಅದೇನಾದ್ರೂ ಡೆಲ್ಟಾ ಟಿ ಇಲ್ಲಿ ಚೆಕ್ ಮಾಡಿದ್ರೆ ಇಲ್ಲಿ ಏನಿದೆ ನೋಡಿ, ಇಲ್ಲಿ ಕಡಿಮೆ ಆಗಿದೆ, 50 ಇಂದ ಕಡಿಮೆ ಆಗಿದೆ, ರೆಡ್ಯೂಸ್ಡ್. ಸ್ವಲ್ಪ ಏನಾಗುತ್ತೆ 50 ಮೈನಸ್ ಥೀಟಾ. ಇಲ್ಲಿ ಫಾರ್ಮುಲಾ ಏನ್ ಬರುತ್ತೆ, MLF, ಅಲ್ಲಿ ಏನು ಬರುತ್ತೆ MC ಡೆಲ್ಟಾ ಟಿ. ಕರೆಕ್ಟ್? ಓಕೆ, ಈಗ ನೋಡಿ ಅಬ್ಸರ್ವ್ ಮಾಡಿ ಯಾವ ರೀತಿ ಮಾಡ್ತೀವಿ ಅಂತ. ಈ ಕಡೆ ಅಂದ್ರೂ ಹೀಟ್ ಗೇನ್ಡ್ is equal to heat lost. Heat gained equal to heat lost. ಇಲ್ಲಿ heat gained ಅಂದ್ರೆ ಏನಿದೆ, MLF ಒಂದಿದೆ ಪ್ಲಸ್ MC ಡೆಲ್ಟಾ ಟಿ ಒಂದಿದೆ, ಆಮೇಲೆ ಈ ಕಡೆ ಏನಿದೆ ಆಸ್ ಯೂಶುವಲ್ MC ಡೆಲ್ಟಾ ಟಿ ಅಷ್ಟೇ ಇದೆ. MLF ಅಂದ್ರೆ ಏನಾಗುತ್ತೆ 10 ಗ್ರಾಮ್ ಇದೆ, 10 × 336 ಪ್ಲಸ್ ಮತ್ತೆ 10 × ಆಮೇಲೆ ಇದು ವಾಟರ್ ಆಗಿದೆ. ಈಗಿನ ಸ್ಥಿರ C ಇಲ್ಲಿ 4.2. ಈ ವಾಟರ್ ಆದ್ಮೇಲೆ ಈ C ವ್ಯಾಲ್ಯೂ ಏನು ಬರುತ್ತೆ 4.2. ಇಲ್ಲಿ ಮೊದಲು ಐಸ್ ಇರ್ತಿದ್ದು, ಐಸ್ ಏನಾಗಿದೆ ವಾಟರ್ ಆಗಿದೆ, ಅದಕ್ಕೋಸ್ಕರ 4.2 ಹಚ್ತೀರ. ಇಲ್ಲಿ 4.2 ಇಂಟು ಥೀಟಾ ಮೈನಸ್ 0 ಈಸ್ ಈಕ್ವಲ್ ಟು, ಈ ಕಡೆ ಏನ್ ಬಂದ್ರೆ 10 ಇಂಟು C ಅಂದ್ರೆ 4.2, ಥೀಟಾ ಅಂದ್ರೆ 50 ಮೈನಸ್ ಥೀಟಾ ಅಂತ ಬಂತು. ಬಂದ ತಕ್ಷಣ 3360 ಪ್ಲಸ್ 42 ಥೀಟಾ ಅಂತ ಆಗುತ್ತೆ. 42 ಥೀಟಾ ಈಸ್ ಈಕ್ವಲ್ ಟು ನಾವು 10 ಇಂಟು 4.2 42 ಬ್ರಾಕೆಟ್ 50 ಮೈನಸ್ ಥೀಟಾ ಅಂತ ಬಂತು. ಬಂದ ತಕ್ಷಣ ಮುಂದೆ ಏನಾಗುತ್ತೆ 3360 ಪ್ಲಸ್ 42 ಥೀಟಾ ಈಸ್ ಈಕ್ವಲ್ ಟು 42 ಇಂಟು 50 ಅಂದ್ರೆ 5 2 10, 1 is a carry, 5 4 20 21, so 2100 minus 42 ಥೀಟಾ ಅಂತ ಬಂತು. ಕರೆಕ್ಟ್? ಆಮೇಲೆ ನೋಡಿ 42 ಥೀಟಾ ಈ ಕಡೆ 42 ಥೀಟಾ ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆಗಿ ಏನ್ ಕನ್ಸಿಸ್ಟೆಂಟ್ 3360 is equal to, ಇದನ್ನ ಕ್ಯಾನ್ಸಲ್ ಮಾಡಕ್ ಆಗುತ್ತಾ? ಈ ರೀತಿ ಕ್ಯಾನ್ಸಲ್ ಮಾಡಕ್ ಬರೋದಿಲ್ಲ. ಮೈನಸ್ 42 ಥೀಟಾ ಇದೆ, ಎರಡು ಸೇಮ್ ಇದ್ರೆ ಮಾಡಕ್ ಬರ್ತಾ ಇತ್ತು. ಅವಸರದಲ್ಲಿ ಏನೇನೋ ಮಾಡ್ಬಿಡ್ಬೇಡಿ, ಇದನ್ನ ಈ ಕಡೆ ತಗೊಂಡ್ಬನ್ನಿ. ಸೊ ತಗೊಂಡ್ಬಂದ್ರೆ ಏನಾಗುತ್ತೆ 42 ಥೀಟಾ ಪ್ಲಸ್ 42 ಥೀಟಾ, ಇಲ್ಲಿ ಕಡೆ ತಗೊಂಡ್ರೆ 42 ಥೀಟಾ 2100 ಮೈನಸ್ 3600 ಬಂದ ತಕ್ಷಣ ಮುಂದೆ 84 ಥೀಟಾ
ತಕ್ಷಣ ಇದರಲ್ಲಿ ಇದ್ರ ಮೈನಸ್ ಮಾಡಿದ್ರೆ 0 0 ಅಂದ್ರೆ 0 0 0 ಅಂದ್ರೆ 0 6 ಅಂದ್ರೆ 5 3 ಅಂದ್ರೆ 1 ಬಂತು. ಬಟ್ ಇದು ಮೈನಸ್ ಇದೆ. ಸೊ ಥೀಟಾ ಇಸ್ ಈಕ್ವಲ್ ಟು ಏನು ಬಂತು -1500 ಡಿವೈಡೆಡ್ ಬೈ 84. ಅಂದ್ರೆ ಟೆಂಪರೇಚರ್ ಏನು ಬಂದಿದೆ, ನೆಗೆಟಿವ್ ಬಂದಿದೆ. ಇದು ಹಿಂಗ್ ಮಾಡೋದಲ್ಲ. ದಿಸ್ ಇಸ್ ವೆರಿ ರಾಂಗ್. ಸರ್ ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ ಕೊನೆಗೆ ಬಂದು ನೀವು ಪ್ರಾಬ್ಲಮ್ ರಾಂಗ್ ಆಗಿದೆಯಲ್ಲ ಅಂತ ಹೇಳ್ತೀರಾ. ಇದ್ರ ಮೀನಿಂಗ್ ಏನಂದ್ರೆ, ನಾವು ಒಂದು ವಾಟರ್ ಕಂಟೈನರ್ ತಗೊಂಡ್ವಿ. ವಾಟರ್ ಕಂಟೈನರ್ ಅಲ್ಲಿ ನಾವೇನ್ ಮಾಡಿದ್ವಿ ಅಂದ್ರೆ ಐಸ್ ಹಾಕಿದ್ವಿ. ಐಸ್ ಹಾಕಿ ಇದ್ರೊಳಗಡೆ ನೀರ್ ಇತ್ತಲ್ಲ, ಈಗ ಇದ್ರ ಪ್ರಕಾರ ಏನಾಗ್ಬೇಕಂದ್ರೆ ಈ ವಾಟರ್ ಎಲ್ಲ ಫುಲ್ ಐಸ್ ಐಸ್ ಆಗಿ ಕನ್ವರ್ಟ್ ಆಗ್ಬೇಕಿದ್ವು. ಐತೆ ಪಾಸಿಬಿಲಿಟಿ ಇದೆಯಾ? ಮತ್ತು ಮಕ್ಕಳ ನೀರು ತಗೊಳ್ಳಿ, ನೀರು ತಗೊಂಡದ್ರೊಳಗಡೆ ಐಸ್ ಹಾಕಿದ್ರಿ ಅನ್ಕೊಳ್ಳಿ, ಐಸ್ ಬರ್ತಾ 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 ಏನಾಗುತ್ತೆ, ಕರಗಕ್ಕೆ ಶುರು ಆಗುತ್ತೆ. ಐಸ್ ಇದ್ದದ್ದು ಏನಾದ್ರು ವಾಟರ್ ಅನ್ನ ಐಸ್ ಆಗಿ ಕನ್ವರ್ಟ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ಏನ್ ಐಸ್ ಹಾಕಿರ್ತೀರಲ್ಲ ಆ ಐಸ್ ಕರಗ್ತಾ ಹೋಗಕ್ ಶುರು ಆಗುತ್ತೆ. ಯಾಕಂದ್ರೆ ನೀರಿಂದ ಹೀಟ್ ತಗೊಂಡು ಕರಗಕ್ಕೆ ಶುರು ಮಾಡುತ್ತೆ. ಓಕೆ, ಬಟ್ ಆ ನೀರು ಎಷ್ಟು ಹೀಟ್ ಕೊಡಬಹುದು? ಈ ವಾಟರ್ ಇದೆಯಲ್ಲ ಮ್ಯಾಕ್ಸಿಮಮ್ 50 ಡಿಗ್ರಿ ಅಂತ ಹೇಳಿದ್ವಿ. ಮ್ಯಾಕ್ಸಿಮಮ್ ಎಲ್ಲಿ ತನಕ ಬರಬಹುದು? ಮ್ಯಾಕ್ಸಿಮಮ್ ಇಟ್ ಕ್ಯಾನ್ ರೀಚ್ ಅಪ್ ಟು 0 ಡಿಗ್ರಿ ಸೆಲ್ಸಿಯಸ್. 50 ಡಿಗ್ರಿಯಿಂದ 0 ಡಿಗ್ರಿ ಸೆಲ್ಸಿಯಸ್ ಮ್ಯಾಕ್ಸಿಮಮ್ ಇದು 0 ಡಿಗ್ರಿ ಸೆಲ್ಸಿಯಸ್ ವರೆಗೂ ಬರಬಹುದು. 0 ಡಿಗ್ರಿ ಸೆಲ್ಸಿಯಸ್ ಗಿಂತ ಕೆಳಗಡೆ -1 ಡಿಗ್ರಿ ಸೆಲ್ಸಿಯಸ್ ಇದಕ್ಕೆ ಹೋಗೋದಿಲ್ಲ. -2 ಡಿಗ್ರಿ ಸೆಲ್ಸಿಯಸ್ ಇದಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳ್ತೀನಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಸ್ವಲ್ಪ ಕ್ವಶನ್ ಅನ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಫುಲ್ ಫೀಲ್ ಬರುತ್ತೆ. ಇದನ್ನ ನಡೆಸ್ಬಿಡ್ತೀನಿ, ಈ ಕಡೆ ಇರುವಂತದ್ದು ಇದನ್ನ ನಡೆಸ್ಬಿಟ್ಟು ಏನೇನಿದೆ ಅಂತ ಹೇಳಕ್ ಶುರು ಮಾಡ್ತೀನಿ. ನೋಡಿ ಈ ಕಡೆ ಸ್ವಲ್ಪ ಅಬ್ಸರ್ವ್ ಮಾಡಿ. ಇಲ್ಲಿ ಇದೆಯಲ್ಲ, ಇಲ್ಲಿ ಏನಾದ್ರು ಈ ಕಡೆ ಸೈಡ್ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ MLF ಇದೆಯಲ್ಲ, ಈ MLF ಏನಿತ್ತು, ಈ MLF ಏನಾದ್ರು ಕೋಲ್ಡ್ ಬಾಡಿ ಕಡೆ, ಕೋಲ್ಡ್ ಬಾಡಿ ಕಡೆಗೆ ನೀವೇನಾದ್ರೂ Q equal to MLF ಇತ್ತಲ್ಲ, ಸೊ M ಅಂದ್ರೆ ಎಷ್ಟಿತ್ತು? 10 ಇತ್ತು. LF ಅಂದ್ರೆ ಎಷ್ಟಿದೆ? 336. ಅಂದ್ರೆ 336 into 0 ಅಂದ್ರೆ ಇಷ್ಟು ಜೌಲ್ ಹೀಟ್ ತಗೊಂಡ್ರೆ ಐಸ್ ಕಂಪ್ಲೀಟ್ಲಿ, if this much heat is provided, if it is provided complete ice melt or ice melts completely. Ice melts completely. Ice ಏನಾಗುತ್ತೆ? ಕಂಪ್ಲೀಟ್ ಆಗಿ ಮೆಲ್ಟ್ ಆಗುತ್ತೆ ಇಷ್ಟು ಪ್ರೊವೈಡ್ ಮಾಡಿದ್ರೆ. ಕರೆಕ್ಟಾ? ಬಟ್ ಆ ಕಡೆ ಹಾಟ್ ಬಾಡಿ ಕಡೆ ಇತ್ತಲ್ಲ, ಹಾಟ್ ಬಾಡಿಯಲ್ಲಿ ಸಿಚುವೇಶನ್ ಏನಿದೆ ಅಂದ್ರೆ, ಹಾಟ್ ಬಾಡಿಯಲ್ಲಿ MCT ಇತ್ತು. M ಅಂದ್ರೆ ಎಷ್ಟಿತ್ತಲ್ಲಿ? 10 ಗ್ರಾಮ್ ಇತ್ತು. C ಅಂದ್ರೆ 4.2 ಇತ್ತು. T ಅಂದ್ರೆ 50 ಡಿಗ್ರಿ ಸೆಲ್ಸಿಯಸ್ ಇತ್ತು. ಮ್ಯಾಕ್ಸಿಮಮ್ ಹೇಳೋದು ಈ ಥೀಟಾ ಇತ್ತಲ್ಲ, ಈ ಥೀಟಾ ಡಿಗ್ರಿ ಬರೋದು ಮ್ಯಾಕ್ಸಿಮಮ್ ಎಷ್ಟು ಬರೋದು? 0 ಡಿಗ್ರಿ ಸೆಲ್ಸಿಯಸ್ ಬರೋದು. ನೀರ್ ಇದೆಯಲ್ಲ, ಮ್ಯಾಕ್ಸಿಮಮ್ ಅಂದ್ರೆ ಏನಾಗ್ಬೋದು? 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಕೋಲ್ಡ್ ಆಗ್ಬೋದು. ನೀರಿರೋದು ಐಸ್ ಆಗಿ ಕನ್ವರ್ಟ್ ಆಗುತ್ತಾ ಏನಾದ್ರು? ನ್ಯಾಚುರಲ್ ಫಿನಾಮಿನಾ ನೋಡಿ, ನೀರಿದೆ ಅದಕ್ಕೆ ಐಸ್ ಹಾಕಿ, ನೀವು ಐಸ್ ಹಾಕಿದ್ರೆ ನೀರ್ ಇರೋದೇನಾದ್ರು ಐಸ್ ಆಗಿ ಕನ್ವರ್ಟ್ ಆಗುತ್ತಾ? ಇಲ್ಲ, ಐಸೇ ಕರಗಕ್ಕೆ ಶುರು ಆಗುತ್ತೆ ಟೈಮ್ ಜೊತೆಗೆ. ಫಾರ್ ಗೆಟಿಂಗ್ ಮೈ ಪಾಯಿಂಟ್. ಸೊ ಇಲ್ಲಿ ಬರುತ್ತಿದ್ದು, ಸೊ ಮ್ಯಾಕ್ಸಿಮಮ್ ಹೀಟ್ ಈ ಕಡೆ ಇದು ಮಾಡೋಣ. ಮ್ಯಾಕ್ಸಿಮಮ್ ಹೀಟ್ that can be given by water. Water maximum heat ಎಷ್ಟು ಕೊಡಬಹುದು ಅಂದ್ರೆ, Q is equal to ಫಾರ್ಮುಲಾ ಏನು? mc delta t. m ಅಂದ್ರೆ ಏನಿದೆ? 10. c ಅಂದ್ರೆ ಎಷ್ಟಿದೆ? 4.2. delta t ಅಂದ್ರೆ ಎಷ್ಟಾಗುತ್ತೆ? 50 ಮೈನಸ್ delta t ಕಂಡುಹಿಡಿದಿರಲ್ಲ, 50 ಮೈನಸ್ 0 ಅಂದ್ರೆ 50. ಸೊ 50 ಬಂತು. ನೆಕ್ಸ್ಟ್ ಏನಾಗುತ್ತೆ? 10 into 4.2 ಅಂದ್ರೆ 42. 42 into 50. ಸೊ ಏನಾಗುತ್ತೆ? 5 2s are 10. 1 is the carry 21. ಸೊ 2100 joule ಇಷ್ಟೇ ಹೀಟ್ ಕೊಡಬಹುದು ಇದು. This is the maximum heat which can be given by water. But ಈಗ ನಮಗೆ ಎಷ್ಟು ಹೀಟ್ ಬೇಕು? 3360 joule ಬೇಕು. ಅಂದ್ರೆ 3360 joule ಇದೆಯಲ್ಲ, this is very greater than 200 joule. ಇದಕ್ಕಿಂತ ಜಾಸ್ತಿ ಇದೆ. ಜಾಸ್ತಿ ಅಂದ್ರೆ complete ice do not melt. ಎಲ್ಲ ಐಸ್ ಏನಾಗೋದಿಲ್ಲ, ಇಲ್ಲಿ ಮೆಲ್ಟ್ ಆಗೋಕೆ ಸಾಧ್ಯನೇ ಇಲ್ಲ. ಸ್ವಲ್ಪ ಐಸ್ ಉಳಿದು ಬಿಡುತ್ತೆ. if ice remains, ಐಸ್ ಏನಾದರೂ ಉಳಿತು ಅನ್ಕೊಳ್ಳಿ, ಟೆಂಪರೇಚರ್ ಏನಾಗುತ್ತೆ? 0. if ice remains I am going to have 0 degree Celsius temperature. Final temperature ಎಷ್ಟಾಗುತ್ತೆ ಅವಾಗ? 0 degree Celsius ಆಗಕ್ಕೆ ಶುರು ಆಗುತ್ತೆ. ಮುದ್ದು ಮಕ್ಕಳೇ, ಭಾರಿ ಇಂಪಾರ್ಟೆಂಟ್ ಆಗಿರುವಂತ ಕಾನ್ಸೆಪ್ಟ್ ಇದು. ನೋಡಿ ಇಲ್ಲಿ, ಈ ಇಷ್ಟು ಜೌಲ್ ಹೀಟ್ ಕೊಟ್ರೆ if it's provided ice melts completely. ಬಟ್ ಈ ವಾಟರ್ ಕೊಡೋಕೆ ಎಷ್ಟಾಗೋದು ಸಾಧ್ಯ? 2100 ಡಿಗ್ರಿ ಜೌಲ್ ಮಾತ್ರ ಕೊಡಬಹುದು. ನೀವು ಅರ್ಥ ಮಾಡ್ಕೊಳ್ಳಿ, ನಾನೇನಾದ್ರೂ ಇಲ್ಲಿಂದ ಹೋಗ್ಬೇಕಂದ್ರೆ ನನಗೆ 3000 ರೂಪಾಯಿ ಕೊಟ್ರೆ ಹೋಗ್ತೀನಿ ನಾನು. ಬಟ್ ನೀವು 2000 ರೂಪಾಯಿ ಕೊಡ್ತಿದ್ರ ನಾನು ಹೋಗಕ್ಕೆ ಶುರು ಆಗುತ್ತಾ? ಆಗೋದಿಲ್ಲ. ನಾನು ಎಷ್ಟು ಹೋಗ್ತೀನಿ? 2000 ರೂಪಾಯಿ ಎಷ್ಟು ಕೊಟ್ಟಿದ್ರೆ ಅಷ್ಟೇ ಹೋಗ್ತೀನಿ ನಾನು. Are you getting my point? What I am trying to say, ಐಸ್ ಮೆಲ್ಟ್ ಆಗೋದಕ್ಕೆ ಎಷ್ಟು ಬೇಕು, ಬಟ್ ನಾನು ಇಷ್ಟೇ ಪ್ರೊವೈಡ್ ಮಾಡ್ತೇನೆ. ಅಷ್ಟು ಪ್ರೊವೈಡ್ ಮಾಡಿದ್ರೆ ಆಗೋದಿಲ್ಲ. ಬಟ್ ಈಗ ಎಷ್ಟು ಐಸ್ ಕರಗುತ್ತೆ? ಸ್ವಲ್ಪ ಐಸ್ ಉಳಿದಿದೆಯಾ, ಇನ್ನು ಸ್ವಲ್ಪ ಐಸ್ ಕರಗಿದೆ ಅಂದ್ರೆ ಅದು ಎಷ್ಟು ಕರಗುತ್ತೆ?
ಎಷ್ಟು ಗ್ರಾಮ್ ಕರಗುತ್ತೆ ಅಂತ ಹೇಳಿ. ಎಷ್ಟು ಗ್ರಾಮ್ ಕರಗುತ್ತೆ ಹೇಳಿ ನೋಡೋಣ ನೀವೇ. ಇನ್ ಕೇಸ್ ಏನಾದ್ರು 336 ಜೌಲ್ ಎನರ್ಜಿ ಪ್ರೊವೈಡ್ ಮಾಡಿದ್ರೆ, ಎನರ್ಜಿ ಪ್ರೊವೈಡೆಡ್ ಆರ್ ಹೀಟ್ ಪ್ರೊವೈಡೆಡ್, ಎನರ್ಜಿ ಅವರ ಹೀಟ್ ಅಲ್ಲ, ಇಷ್ಟು ಹೀಟ್ ಅನ್ನ ನಾವೇನಾದ್ರೂ ಪ್ರೊವೈಡ್ ಮಾಡಿದ್ರೆ 1 ಗ್ರಾಮ್ ಆಫ್ ಐಸ್ ಮೆಲ್ಟ್ಸ್, 1 ಗ್ರಾಮ್ ಆಫ್ ಐಸ್ ಮೆಲ್ಟ್ಸ್. ಹೌದಾ? ನಾನೀಗ 2100 ಜೌಲ್ ಹೇಳಿದ್ರೆ ನೋಡಿ, 2100 ಜೌಲ್ ಇಷ್ಟು ಪ್ರೊವೈಡ್ ಮಾಡ್ತೀನಿ. 2100 ಜೌಲ್ ಪ್ರೊವೈಡೆಡ್ ಮೀನ್ಸ್ ಹೌ ಮಚ್ ಗ್ರಾಮ್ ಐಸ್ ಮೆಲ್ಟ್ಸ್. ಹೆಂಗ್ ಮಾಡ್ತಾರೆ ಇದನ್ನ? ಹೆಂಗ್ ಗೊತ್ತಿದಿಲ್ಲ? 2100 ಇಂಟು ಹೇಳಿ ಇಂಟು 1 ಡಿವೈಡೆಡ್ ಬೈ 336 ಈ ರೀತಿ ಮಾಡಿದ್ರೆ ಸೊ ಮಾಡಿದ ತಕ್ಷಣ ಏನು ಬರುತ್ತೆ? 2100 ಡಿವೈಡೆಡ್ ಬೈ 336 ಗ್ರಾಮ್. ಅಥವಾ ಇನ್ನೂ ಒಂದು ಮೆಥಡ್ ಮಾಡಬಹುದು ನೀವು. ಏನದು? ಕ್ಯೂಬ್ ಇಸ್ ಈಕ್ವಲ್ ಟು ಫಾರ್ಮುಲಾ ಏನಿದೆ? MLF ಅಂತ ಫಾರ್ಮುಲಾ ಇದೆ. ನಮ್ಮ ಹತ್ರ ಅವೈಲೇಬಲ್ ಹೀಟ್ ಎಷ್ಟಿದೆ? 2100. ಬೇಕಾಗಿರೋ 3600, ಬಟ್ ನಮ್ಗೆ ಅವೈಲೇಬಲ್ ಇರೋದು ಇಷ್ಟೇ. ಇಸ್ ಈಕ್ವಲ್ ಟು M ಇಂಟು LF ಅಂದ್ರೆ ಎಷ್ಟಿದೆ? 336. ಸೊ ಅದರ ಸಲುವಾಗಿ ಏನಾಗುತ್ತೆ? M ಇಸ್ ಈಕ್ವಲ್ ಟು 2100 ಡಿವೈಡೆಡ್ ಬೈ 336 ಗ್ರಾಮ್. ನೀವು ಹಂಗ್ ಮಾಡಿ ಅಥವಾ ಹೀಗೆ 336 ಗ್ರಾಮ್ ಕೊಟ್ಟಾಗ 1 ಗ್ರಾಮ್ ಆಗುತ್ತೆ. 2100 ಗೆ ಎಷ್ಟಾಗುತ್ತೆ? ಅಥವಾ ಈ ಫಾರ್ಮುಲಾ ಪ್ರಕಾರ ಕೂಡ ಮಾಡಿದ್ರು ಇಷ್ಟ ಆಗುತ್ತೆ. ಸ್ವಲ್ಪನೇ ಐಸ್ ಮೆಲ್ಟ್ ಆಗುತ್ತೆ, ಉಳಿದ ಐಸ್ ಇದೆ. ಇಫ್ ಐಸ್ ರಿಮೇನ್ಸ್, ಇಲ್ಲಿ ಬರ್ತದಲ್ಲ, ಏನು ಬರುತ್ತೆ? ಇಫ್ ಐಸ್ ರಿಮೇನ್ಸ್ ಟೆಂಪರೇಚರ್ ಇಸ್ ಗೋಯಿಂಗ್ ಟು ಬಿ 0 ಡಿಗ್ರಿ ಸೆಲ್ಸಿಯಸ್. ಅಂದ್ರೆ ನೀರೊಳಗಡೆ ಐಸ್ ಹಾಕಿದಾಗ ಅದು 0 ಡಿಗ್ರಿ ಸೆಲ್ಸಿಯಸ್ ಬಂದು ನಿಲ್ಬಹುದು ಮ್ಯಾಕ್ಸಿಮಮ್. ಅದಕ್ಕಿಂತ ಕಡಿಮೆ ಹೋಗಕ್ಕೆ ಸಾಧ್ಯ ಇಲ್ಲ. ಈ ಕ್ವಶನ್ ಗಳನ್ನ ಪ್ರಾಕ್ಟೀಸ್ ಮಾಡ್ತಾರೆ. ರೆಗ್ಯುಲರ್ ಕ್ಲಾಸ್ ಬಂದಾಗ ಇನ್ನೂ ಸ್ವಲ್ಪ ಹೇಳ್ಕೊಡ್ತೀನಿ. ಆಲ್ ದ ವೆರಿ ಬೆಸ್ಟ್ ಫಾರ್ ಆಲ್ ಆಫ್ ಯು. ಕೀಪ್ ಆನ್ ಸ್ಟಡಿಂಗ್. ಥ್ಯಾಂಕ್ ಯು ವೆರಿ ಮಚ್. ಎಷ್ಟು ನಿಮಿಷ ಆಯ್ತು?